50 ಬೋರ್ ಫೈಲ್ಯೂರ್ ಆಗಿದೆ ಅಲ್ಲೊಂದು ನಮ್ಮ ಏರಿಯಾದಲ್ಲಿ. ಅಂತ ಏರಿಯಾದಲ್ಲಿ 1300 1800 ಅಡಿ ಅಲ್ವಾ, ಕೇಸಿಂಗ್ಗೆ 300 ಅಡಿ 150 ಅಡಿಗೆ ನಮ್ಗೆ ನೀರು ಮಾಡಿಕೊಟ್ಟಂತ ಭಗವಂತ ಅಂತಂದ್ರೆ ತಪ್ಪಿಲ್ಲ, ದೇವ್ರ ಚಿಕ್ಕವರಾಗ್ಬಿಟ್ರು. ಇಲ್ಲಾಂದ್ರೆ ಅವತ್ತೇ ಅವ್ರಿಗೆ 2 ಕೈ ನಮಸ್ಕಾರ ಅಂದ್ರೆ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡೋಂಥವ್ರು ನಾವು. ಈಗ ನೀರು ಬರುತ್ತೆ ಅಂತ ಎಷ್ಟು % ಗ್ಯಾರಂಟಿ ನೀವು ಕೊಡ್ತೀರಾ ಸರ್? ನೀರು ಬರುತ್ತೆ ಅಂದ್ರೆ 100% ಗ್ಯಾರಂಟಿ ಕೊಡ್ತೀನಿ ಸರ್. ಅವತ್ತು ಬೋರ್ ಬಂದು ನಿಲ್ಲಿಸಿದ್ದಿನ ಅಲ್ಲಿ ನಗದಿದ್ದವ್ರಿಲ್ಲ. ಇವನ್ಕ ದುರಹಂಕಾರ ಆಳು ಮೂಳು ಇನ್ನೂ ಇರ್ತಾವಲ್ಲ ಹಳ್ಳಿ ಕಡೆ ಅನ್ಕೊಂಡು ಹೋದ್ರು. ನಮ್ಮ ಹುಡುಗ ಒಂದೇ ಹೇಳಿದ್ರು, ಸತೀಶ್ ಸರ್ ಹೇಳವ್ರೆ ಆಗುತ್ತೆ ಮಾಡೋಣ ಅಂತ. ಮಾಡ್ದ 150 ಅಡಿಗೆ ನಮ್ಗೆ ಒಳ್ಳೆ ನೀರು ಬಂತಲ್ಲೇ. ಇಲ್ಲಿ ನಾವು 6 ಬೋರ್ ಹಾಕಿದ್ರಲ್ಲ, 6 ಬೋರ್ ಫೈಲ್ ಆಗಿತ್ತು. ಬೆಳಗಿನ ಜಾವ 5 ಗಂಟೆಗೆ ಬಂದು ನಾವು ಹೇಳ್ತೀವಿ ಮಾರ್ಕ್ ಮಾಡಿಕೊಟ್ರು. ಅವ್ರು ಹೇಳಿದ ನೀರು ಒಳ್ಳೆ ನೀರು ಬೇಕು. ಹಳೆ ಬೋರೆಲ್ಲ ಎಷ್ಟು ಅಡಿ ಹೊಡ್ಸಿದ್ರಿ ಸರ್ ನೀವು? 1200 1300 ಅಡಿ. ಇವರು ಹೇಳಿದ ಬೋರು? ಇವ್ರು ಹೇಳಿದ್ರು 1500 300ರಿಂದ. ಅದೇ ಪ್ರಕಾರ 125 ಅಡಿಗೆ ನೀರು ಸ್ಟಾರ್ಟ್ ಆಯ್ತು. 125 ಅಡಿಗೆ ನೀರು ಸ್ಟಾರ್ಟ್ ಆಯ್ತು. ಅವೆಲ್ಲ 1300 ಆದ್ರೂ ನೀರು ಬಂದಿಲ್ಲ ಅಲ್ವಾ? ನಾನು ಯಾವಾಗೂ ಹೇಳ್ತಿರ್ತೀನಿ, ಜನ್ಮ ಕೊಟ್ಟಿದ್ದು ನಮ್ಮ ತಂದೆ, ದುಡಿಯಕ್ಕೆ ನೀರು ಕೊಟ್ಟಿದ್ದು ನೀವೇ ಸರ್. ನಮಗೆ ವಯಸ್ಸಲ್ಲಿ ಚಿಕ್ಕವರಾದ್ರೂ ಪರವಾಗಿಲ್ಲ ಅಂತಂದು. ಈಗ ಪಕ್ಕದಲ್ಲೇ ನಮ್ಮ ಅವ್ರದ್ದೇ ಹಾಕ್ಸಿದೀವಲ್ಲ, 3 ಬೋರು ಫೇಲ್ಯೂರ್ ಆಗುತ್ತೆ. 1200 1300 ಅಡಿ 1100 ಅಡಿ. ಪಾಪ ಇವರು ಹೇಳಿದ್ರು, ಅವ್ರು ಹೇಳಿರೋ ಪ್ರಕಾರ 125 ಅಡಿಗೆ ಒಳ್ಳೆ ನೀರು ಸಿಕ್ತು. ನಮ್ಗೆ ಭಾಳ ಸಂತೋಷ ಆಗಿದೆ, ಇಷ್ಟೆಲ್ಲ ಡೆವಲಪ್ ಆಗಿದೆ. ಈಗ ತುಂಬಾ ಜನ 4, 5, 10 ಬೋರ್ಗಳನ್ನ ಹೊಡಿಸಿ ಫೇಲ್ಯೂರ್ ಆಗಿರ್ತಾರೆ. ಬೋರ್ವೆಲ್ ಸವಾಸನೆ ಬೇಡ, ಇನ್ನೇನು ಬೇಡ ಅಂತ ಅನ್ಕೊಂಡಿರ್ತಾರೆ. ಅಂಥವ್ರಿಗೆ ಏನಾದ್ರು ಗ್ಯಾರಂಟಿ ಕೊಡ್ತೀರಾ ಸರ್? ನಮಗೂ ತುಂಬಾ ಜನ ಹೇಳಿದ್ದಾರೆ ಸರ್. ಇದು ಫೋನ್ ಮಾಡಿರೋರು ಏನಂತ ಹೇಳಿದ್ದಾರೆ ಸರ್, ಇದು ನಾನು 5-6 ಬೋರ್ ಹಾಕ್ಸಿದ್ದೀನಿ, ಈ ಜಮೀನೇ ಮಾರ್ಬಿಡ್ತೀನಿ ನೀರಿಲ್ಲ ಅಂತ ಅಂದರೆ. ಜಮೀನು ಖಾಲಿ ಜಮೀನು ಮಡಿಕೊಂಡು ಏನು ಮಾಡಲಿ, ನೀರು ಬರಲ್ಲ ಅಂತ ಹೇಳಿದ್ದಾರೆ. ಅವಾಗ ನಾವು ಹೇಳಿದ್ದೀವಿ ಸರ್, ಒಂದ್ಸಲ ತಾಳ್ಮೆಯಿಂದ ಇರಿ, ಒಂದ್ಸಲ ಬಂದು ಚೆಕ್ ಮಾಡ್ತೀವಿ, ಚೆಕ್ ಮಾಡಿಬಿಟ್ಟು ನೋಡ್ತೀವಿ ಅಂತೇಳಿ ಪಾವಗಡದಲ್ಲಿ ಕೊಟ್ಟಿದ್ದು. ಒಂದ್ಸಲ ಪಾವಗಡದಲ್ಲಿ ಇದೇ ಥರ ಜಮೀನು ಮಾರ್ತೀನಿ ಅಂತ ಹೊಂಟ್ಬಿಟ್ಟಿದ್ರು, 4 ಎಕರೆ ಜಮೀನು. ಯಾಕೆಂದರೆ 5 ಬೋರ್ ಫೇಲ್ ಹಾಕ್ಸಿದ್ದಾರೆ. 2 ಗಾಡಿ ಒಂದೇ ದಿನ 2 ಗಾಡಿ ಕರೆಸಿ ಹಿಂದಿಂದೆ ರೆಡ್ ಡ್ರಿಲ್ ಮಾಡ್ತಿದ್ದಾರೆ. ಒಂದೇ ಪಾಯಿಂಟ್ ಸಿಕ್ಕಿದ್ದು ಸರ್. ಅವ್ರಿಗೆ ಹೇಳಿದ್ದು, ನೀವು ನೋಡಿ ಸರ್, ಇದು ಒಂದು ಪಾಯಿಂಟಲ್ಲಿ ನೀರು ಬರುತ್ತೆ, ಇಲ್ಲಾಂದರೆ ಯಾವುದೋ ನೀರು ಬರೋ ಚಾನ್ಸಸ್ ಇಲ್ಲ ನಿಮ್ಮ ಪಾಯಿಂಟಲ್ಲಿ, ಇದೊಂದು ಮಾಡಿಸಿ ಸರ್ ಅಂತಂದು. ನಾವು ಪಾಯಿಂಟಿಗೆ ನಿಲ್ಲಿಸ್ಕೊಟ್ಟು ಡ್ರಿಲ್ ಮಾಡಿ ಅಂತ ಹೇಳ್ಬಿಟ್ಟು ಬಂದು ನಾವು ಬಂದು ಅರ್ಧ ಒಂದು 50 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಅಷ್ಟೊತ್ತಿಗಾಲೇ ಫೋನ್ ಮಾಡಿದರು ಸರ್, 150 ಅಡಿ ಹೋಗಿದೆ, 150 ಅಡಿಗೆ ಆಲ್ರೆಡಿ ನೀರು ಬರ್ತಾ ಇದೆ ಸರ್ ಅಂತ ಹೇಳಿದರು. ಏನಂತ ಹೇಳಿದ್ದು ಅಂತಂದರೆ, ಒಂದೇ ಹೇಳಿದ್ದು, ಇಲ್ಲಿ 6 ಬೋರ್ ಫೇಲ್ ಆಗಿದೆ, ನಿಮ್ಮನ್ನು ನಂಬಿ ನಾನು ಬೋರ್ವೆಲ್ ಮಾಡ್ತಾ ಇದ್ದೀನಿ, ಮಾಡ್ಬೋದಾ ಇಲ್ವಾ ಕರೆಕ್ಟಾಗಿ ಹೇಳಿ ಅಂತ ಕೇಳಿದ್ರು ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ಒಂದೇ, ಈ ಪಾಯಿಂಟಲ್ಲಿ ನೀರು ಬರದೇ ಇದ್ದರೆ ನಾನು ಇವತ್ತು ವೃತ್ತಿನೇ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೀವಿ. ಇದನ್ನು ತುಂಬ ಜನ ಹೇಳ್ತಾ ಇದ್ರು, ಸರ್ ನೀವು ಫಸ್ಟೇ ನಮ್ಗೆ ಕಾಂಟ್ಯಾಕ್ಟ್ ಸಿಗಬೇಕಿತ್ತು ಸರ್, ಸಿಕ್ಕಿದ್ರೆ ನಮ್ಮ ಬೋರ್ವೆಲ್ಗಳು ಫೇಲ್ ಆಗ್ತಿತ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಸುತ್ತಮುತ್ತ ಏರಿಯಾದವರೆಲ್ಲ ಹಣ ಇದೆಲ್ಲ ಡ್ರೈ ಲ್ಯಾಂಡು, ಒಂದು 50-60 ಬೋರ್ ಹಾಕಿ ಫೇಲ್ಯೂರ್ ಮಾಡಿ ಪಾಪ ರೈತರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ನೀವೇನು ಧೈರ್ಯ ಮಾಡಿ ಹಾಕ್ಸ್ತಾ ಇದ್ದೀರಾ ಅಂತ ಅವರೇ ಹೇಳಿದ್ರು. ಇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ನಾವು ಬೋರ್ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಪಾಯಿಂಟ್ ಕೊಟ್ಟರು. ಪಾಪ ಪಾಯಿಂಟ್ ಮಾಡೋ ಹೋಗ್ಬೇಕಾದ್ರೆ ದುಡ್ಡು ಕೊಡ್ಬೇಕಾದ್ರೆ ಹೇಳಿದ್ರು, ನೀರು ಸಿಕ್ಕಿಲ್ಲ ಅಂದರೆ ನಾನು ಫೋನ್ ಮಾಡಿ ಸರ್, ಫಸ್ಟು ನಿಮ್ಮದು ದುಡ್ಡು ವಾಪಸ್ ರಿಟರ್ನ್ ಹಾಕ್ಬಿಡ್ತೀನಿ, ಈ ಕೆಲಸನ ನಾನು ಅವತ್ತಿಗೆ ಕೊನೆ ಮಾಡಿಬಿಡ್ತೀನಿ, ಕೆಲಸನೇ ಮಾಡೋಕ್ಕೆ ಹೋಗಲ್ಲ ಅಂತ. ಯಾಕೆಂದರೆ 1600 ಅಡಿ ಹೊಡೆದು ಬೋರ್ವೆಲ್ ಫೇಲ್ ಆಗಿದೆ. ಹಾಗಾಗಿ ಅಲ್ಲಿ ಗಾಡಿನೂ ಅಲ್ಲೇ ನಿಂತಿದೆ. ಈಗ ಅಲ್ಲಿಗೆ ಹೋಗೋಣ ಬನ್ನಿ, ಲೈವ್ ಆಗಿ ಮಾಡಿ ಅವ್ರಿಗೆ ಪಾಯಿಂಟ್ ಕೊಟ್ಟು ಮತ್ತೆ ಆ ಗಾಡಿನ ಅಲ್ಲೇ ನಿಲ್ಲಿಸ್ತೀನಿ. ಅಲ್ಲ, ನಮ್ಮ ಕಡೆ 1300 1800 ಹೊಡೆದು ನೀರಿಲ್ಲ. ಇಂಥರಲ್ಲಿ ಇಂಥ ನೀರು ಬಂದಿದಲ್ಲ, 700 ನಮ್ಗೆ ಕಾಮನ್. ಏನು ಇನ್ನೊಂದು 200 ಅಡಿ ಅಲ್ಲ ಅಂತ ಹೊಡೆದ್ವಿ. ಸರ್ ಅವತ್ತು ಹೇಳಿದ್ರು, ನಿಮ್ಗೆ ದುಡ್ಡು ಜಾಸ್ತಿ ಇದೆ ಮಾಡಿ, ಅದೇ ದುಡ್ಡು ಇನ್ನೊಂದು ಪಾಯಿಂಟ್ ಮಾಡ್ಬೋದಾಯ್ತಾರೆ, ಇನ್ನಷ್ಟು ನೀರು ಆಗ್ತದೆ ಅಂತ. ಅದ್ರ ಪಕ್ಕ ಇರೋದು ಹೊಡೀರಿ, ನನ್ನ ಮಾತು ಕೇಳಿ, ನಿಮ್ಗೆ ಒಳ್ಳೆ ನೀರು ಡ್ರಿಲ್ ಹೊಡೆಯೋಕ್ಕಾಗಲ್ಲ ಅಂತಂದು ಹೇಳಿದ್ರು. ಸರಿ ಅಂದಿದ್ದೆ. ಅದು ಎಲ್ಲ ಒಂದು 10 ರಿಂದ 12 ಅಡಿ ಅಷ್ಟೇ ಅದಕ್ಕೂ ಡಿಸ್ಟೆನ್ಸ್. ಈ ಬೋರು ಇಲ್ಲಿರ್ತಕ್ಕಂಥ ಈ ಬೋರು ಸರಿ ಅಂತಂದ್ಬಿಟ್ಟು ಈ ಕಡೆ ಹಾಕಿದ್ವಿ. ಅದು ಸಾಕು ಇನ್ನು ಅವ್ರ ಮಾತು ಇಲ್ಲ. ಆಮೇಲೆ ಏನೂ ಇಲ್ಲ, ಅವ್ರು ಏನು ಹೇಳಿದ್ರು ಅಲ್ಲಿವ್ರು ನಡೆದಿದೆ. ಇನ್ನು 700 ಹೊಡೆದ್ರು ಇಲ್ಲ, ನೀವು 1000 ಹೊಡೆದ್ರು ಇಲ್ಲ ಸರ್ ಅಂತ ಅವ್ರು ಹೇಳ್ಬಿಟ್ರು. ಯಾಕಂದ್ರೆ 700ವರೆಗೂ ಓದ್ವಿ, ಇಲ್ಲವಲ್ಲ, ನಂಬಿಕೆ ಬಂತು. ಸರಿ ಇನ್ನೊಂದು ಅಂತ ಇದಕ್ಕೆ ಬಂದ್ವಿ ನಾವು. ಇದಕ್ಕೆ ಬಂದಾಗ ಊರಿನ ಜನ ಎಲ್ಲ ಹಿಂಗೆ ಅವನೇ ಹೊಡ್ಕಂತವನಪ್ಪ, ಆ ಕಡೆ ಈ ಕಡೆ ಯಾವನನ್ನ ಹೊಡಿತಾನ ಅಷ್ಟು ಪಕ್ಕ, ಹಾಗೆ ಹೀಗೆ ಅಂತ ಕಿಂಡಲ್ ಮಾಡಿದವರು ಇದ್ದಾರೆ, ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಇದ್ದೇ ಇರ್ತದೆ. ಸೊ ನಾನು ನಮ್ಮ ಹುಡುಗ ಕೇಳಿದೆ, ಅಂಕಲ್ ನಮ್ಗೆ ಎಣ್ಣ ಹೇಳಿದ್ದು ಆಗಿದೆ ಮಾಡೋಣ ಅಂತಂದ. ಸರಿ ಅಂತಂದ್ರೆ ಹೊಡೆಸಿದ್ವಿ. ಸೊ ಇದು ಹಾಗೆ ಅವ್ರು ಏನು ಹೇಳಿದ್ರು ಅದೇ ಥರ ಬಂತು. ಬೇಕಾದ್ರೆ ನನ್ನ ಪಾಯಿಂಟ್ಗೆ ಒಬ್ರು ಬಂದಿದ್ರು, ಅವ್ರ ಹೆಸರು ಬೇಡ ಪಾಪ, ಅವ್ರ ಹೊಟ್ಟೆ ಜೀವನ ಅವ್ರದಿರಲಿ. ಏನಪ್ಪ ಅಂತಂದರೆ ಬಂದವ್ರು ಬಂದಂಗೆ ಹೇಳ್ಬಿಟ್ಟು, ಅವರು ತೆಂಗಿನಕಾಯಿಲೆಲ್ಲ ಮಾಡ್ತಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯ್ಡ್ ಅವರು, ಆದರೂ ಇದನ್ನು ಮಾಡ್ತಾರೆ ಅವರು ಪಾಪ. ಏನಪ್ಪ ಅಂತಂದರೆ ನೋಡ್ರಿ, ಆ ಬೋರಲ್ಲಿ ಸೊರ್ಯಾಗಿ ನೀರು ಬರ್ತವೆ ಅಂತಂದ, ಇದರಲ್ಲಿ ಬರೋದೇ ಇಲ್ಲ ಅಂತಂದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂಗೆ ನಗು ಇವತ್ತು ತಡಿಯೋಕ್ಕಾಗಲ್ಲ. ನನಗೆ ನೀರು ಬಂದಿರೋದು ರಾಗಿ ಕಾಳು ಹೊಡೆಯೋಕ್ಕಾಗದಿರೋ ಈ ಬೋರು, ಏನೋ ನೀರು ಕಡಿಮೆ ಬಂದಿರೋದು ಆ ಬೋರು. ಇಷ್ಟೆಲ್ಲ ತಿಳ್ಕೊಂಬಿಟ್ಟು ಆ ವ್ಯಕ್ತಿಗೆ ಹೇಳಿದೆ, ಅಣ್ಣ ಬೇಡ ನೀವು ಪರ್ಫೆಕ್ಟು ಅಂತಂತ ಹೇಳ್ಬಿಟ್ಟೆ. ಆಲ್ರೆಡಿ ಲೈವ್ ಆಗಿ ಪಾಯಿಂಟ್ ಮಾಡ್ಕೊಡ್ತಾ ಇದೀವಿ. 1600 ಅಡಿ ಹೊಡೆದವರು ಆಲ್ರೆಡಿ ಒಂದು 4.5 ಲಕ್ಷ ಕಳ್ಕೊಂಡಿದ್ದಾರೆ.
ಈಗ ನಾವು ಅವ್ರಿಗೆ ಪಾಯಿಂಟ್ ಕೊಡ್ತಾ ಇದೀವಿ ಅಂದರೆ ಚಾಲೆಂಜಿಂಗ್ ಪಾಯಿಂಟ್ ತಾನೇ ಕೊಡಬೇಕು. ಹೌದು. ಸೈನ್ಸ್ ಅಪ್ಡೇಟ್ ಆಗಿದೆ. ಸೈನ್ಸ್ಗೆ ಎಲ್ಲರೂ ಪ್ರತಿಯೊಬ್ಬ ರೈತರು ಅಪ್ಡೇಟ್ ಆಗಿ ಇವತ್ತು ನೋಡ್ರಿ ಮೊಬೈಲ್ ಯೂಸ್ ಮಾಡ್ತಾರೆ, ಯಾವುದಕ್ಕೆ ವೈರ್ ಕಲೆಕ್ಷನ್ ಇಲ್ಲ, ಅದನ್ನು ನಂಬಕ್ಕಾಗ್ತದೆ. ಇದನ್ನ ಯಾಕೆ ನಂಬಾರ್ದು? ಫ್ರೆಂಡ್ಸ್, ನಮ್ಮ ಜೊತೆಗೆ ಸತೀಶ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲಾಗಿ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನನ್ನ ಹೆಸರು ಸತೀಶ್ ಅಂತ. ನಾನು ಇಲ್ಲೇ ನಾಗರಬಾವಿಯಿಂದ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಸರ್, ನಾನು ಒಂದು ಎರಡೂವರೆ ವರ್ಷದಿಂದ ಪಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ. ಏನಪ್ಪ ಅಂದರೆ ನಾನು ಒಂದು 1400ರಿಂದ 1500 ಪಾಯಿಂಟ್ ಮಾಡಿದ್ದೀನಿ ಸರ್. ಓಕೆ. ಈಗ ಬರೀ ನೀವು ಲ್ಯಾಂಡ್ಗಳಿಗೆ ಮಾಡ್ತೀರಾ ಅಥವಾ ಸೈಟ್ಗಳಿಗೆ ಏನಾದರೂ ಮಾಡ್ತೀರಾ ಸರ್? ಸರ್, ನಾನು ಸೈಟು ಲ್ಯಾಂಡು ಅಂತಲ್ಲ, ಸೈಟ್ಗಳಿಗೂ ಮಾಡ್ತೀನಿ, ಲ್ಯಾಂಡ್ಗಳಿಗೂ ಮಾಡ್ತೀನಿ. ನಾನು ಜಾಸ್ತಿ ಸೈಟ್ಗಳಿಗೆ ಮಾಡಿದ್ದೀನಿ, ಲ್ಯಾಂಡ್ಗಳಿಗೂ ಮಾಡ್ತಾ ಇದ್ದೀನಿ. ಆದರೆ ನಾನು ಬೆಂಗಳೂರು ಬಿಟ್ಟು ಹೋಗೋಕ್ಕೆ ಆಚೆಗೆ ಹೋಗೋಕೆ ಆಗ್ತಿತ್ತಿಲ್ಲ. ಸೈಟ್ಗಳ ಪಾಯಿಂಟ್ ಇಲ್ಲ ಅಂತಂದರೆ ನಾನು ಲ್ಯಾಂಡ್ಗಳ ಪಾಯಿಂಟ್ಗೆ ಹೋಗ್ಬಿಡ್ತೀನಿ. ಲ್ಯಾಂಡಲ್ಲೂ ಮಾಡಿದ್ದೀನಿ ಸರ್. ಓಕೆ. ಈಗ ನೀರು ಬರುತ್ತೆ ಅಂತ ಎಷ್ಟು % ಗ್ಯಾರಂಟಿ ನೀವು ಕೊಡ್ತೀರಾ ಸರ್? ಸರ್, ನೀರು ಬರುತ್ತೆ ಅಂದರೆ 100% ಗ್ಯಾರಂಟಿ ಕೊಡ್ತೀನಿ ಸರ್. ಸರ್, ಈಗ ಎಷ್ಟು ಇಂತಿಷ್ಟೇ ಇಂಚು ನೀರು ಬರುತ್ತೆ ಅಂತ ಗ್ಯಾರಂಟಿ ಸರ್? ಇಂಚ್ ಅಂತ ಹೇಳೋಕ್ಕಾಗೋದಿಲ್ಲ, ಓಕೆ, ಯಾರಿಗೂ ಹೇಳೋಕ್ಕಾಗೋದಿಲ್ಲ. ನೋಡಿ, ಇಲ್ಲೇ 2 ಪಾಯಿಂಟ್ ಹಾಕ್ಕೊಟ್ಟಿದ್ವಲ್ಲ ಅವರಿಗೆ, ನೋಡಿ ಅವರಿಗೆ ಅದರಲ್ಲಿ 1.5 ಇಂಚ್ ಬಂದಿದೆ, ಇದರಲ್ಲಿ ಡ್ರಿಲ್ ಆಗಲ್ಲ ಅನ್ನಷ್ಟು ಬಂದಿದೆ. ಓಕೆ. ಇಷ್ಟಿಷ್ಟೇ ಡಿಫ್ರೆನ್ಸು. ಹಾಗಾಗಿ ಇಂತಿಷ್ಟೇ ಇಂಚ್ ಅಂತ ಹೇಳೋಕ್ಕಾಗಲ್ಲ. ಓಕೆ. ಅವ್ರಿಗೆ ಜಮೀನಿಗೆ ಆಗೋಷ್ಟು ಸಾಕಾಗೋಷ್ಟು ನೀರು ಕೊಡ್ತೀವಿ ಸರ್. ಈಗ ರೀಬೋರ್ ಏನಾದ್ರು ಮಾಡ್ತೀರಾ ಸರ್? ಆ ರೀಬೋರ್ವೆಲ್ಗೂ ಪಾಯಿಂಟ್ ಮಾಡ್ಕೊಡ್ತೀವಿ ಸರ್. ಓಕೆ. ರೀಬೋರ್ವೆಲ್ಗಳು ಪಾಯಿಂಟ್ ಮಾಡ್ಕೊಡ್ತೀವಿ. ಅದರಲ್ಲಿ ಸೆಲೆಗಳಿದೆಯಾ, ಆಲ್ರೆಡಿ ಡ್ರಿಲ್ ಆಗೋಗಿದೆಯಾ, ಫಸ್ಟ್ ಅವ್ರನ್ನ ಕೇಳ್ಕೊತೀವಿ. ಎಷ್ಟು ಅಡಿ ಡ್ರಿಲ್ ಆಗಿದೆ ಏನು ಎತ್ತ ಅಂತ ಕೇಳ್ಕೊತೀವಿ. ಆ ಡ್ರಿಲ್ ಮೇಲೆ ಮತ್ತೆ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ ಮೇಲೆ ಇನ್ನೊಂದು ಗ್ಯಾಪ್ ಇದೆ ಅಂತ ಗೊತ್ತಾದರೆ ಮತ್ತೆ ಪಾಯಿಂಟ್ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ನೀವು ಹೋಗಿ ಬೋರ್ವೆಲ್ ಪಾಯಿಂಟ್ನ ಮಾಡ್ತೀರಾ, ಆ ಪಾಯಿಂಟಲ್ಲಿ ನೀರು ಬಂದಿಲ್ಲ ಅಂದರೆ ಏನು ಮಾಡಬೇಕು ಸರ್? ನೀರು ಬರೋದಲ್ಲ ಅಂದರೆ ನಾವು ಪಾಯಿಂಟೇ ಕೊಡೋದಿಲ್ಲ. ಓಕೆ. ನೀರು ಬರುತ್ತೆ ಅನ್ನೋದಾದರೆ 100% ಕೊಡ್ತೀವಿ. ಇಲ್ಲ ಸುಮ್ಮನೆ ಅವ್ರನ್ನ ಡ್ರಿಲ್ ಮಾಡಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಯಾಕೆಂದ್ರೆ ನೀರು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಫಸ್ಟ್ ನಮಗಿರಬೇಕು. ಆ ಕಾನ್ಫಿಡೆನ್ಸ್ ನಮಗೆ ಬಂದ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬ್ತೀವಿ. ಸರ್, ಪಕ್ಕ ಬರುತ್ತೆ ಮಾಡಿ ಸರ್ ಅಂತ. ಆಮೇಲೆ ಅವ್ರು ಡ್ರಿಲ್ ಮಾಡ್ತಾರೆ. ಅವ್ರು ಎಷ್ಟು ಅಡಿ ಹೊಡಿಬೇಕಂತ ಹೇಳ್ತೀವಿ, ಅಷ್ಟು ಅಡಿ ಹೊಡೆದ್ಬಿಟ್ಟು ನಿಲ್ಸ್ಕೋಬೋದು ಸರ್. ಈಗ ತುಂಬ ಜನ 4, 5, 10 ಬೋರ್ಗಳನ್ನ ಹೊಡಿಸಿ ಫೇಲ್ಯೂರ್ ಆಗಿರ್ತಾರೆ. ಬೋರ್ವೆಲ್ ಸವಾಸನೆ ಬೇಡ, ಇನ್ನೇನು ಬೇಡ ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಏನಾದ್ರು ಗ್ಯಾರಂಟಿ ನೀವು ಕೊಡ್ತೀರಾ ಸರ್? ನಮಗೂ ತುಂಬ ಜನ ಹೇಳಿದ್ದಾರೆ ಸರ್. ಇದು ಫೋನ್ ಮಾಡಿರೋರು ಏನಂತ ಹೇಳಿದ್ದಾರೆ, ಸರ್ ಇದು ನಾನು 5-6 ಬೋರ್ ಹಾಕ್ಸಿದ್ದೀನಿ, ಈ ಜಮೀನೇ ಮಾರ್ಬಿಡ್ತೀನಿ ನೀರಿಲ್ಲ ಅಂತ ಅಂದರೆ. ಜಮೀನು ಖಾಲಿ ಜಮೀನು ಮಡಿಕೊಂಡು ಏನು ಮಾಡಲಿ, ನೀರು ಬರಲ್ಲ ಅಂತ ಹೇಳಿದ್ದಾರೆ. ಅವಾಗ ನಾವು ಹೇಳಿದ್ದೀವಿ, ಸರ್ ಒಂದ್ಸಲ ತಾಳ್ಮೆಯಿಂದ ಇರಿ, ಒಂದ್ಸಲ ಬಂದು ಚೆಕ್ ಮಾಡ್ತೀವಿ, ಚೆಕ್ ಮಾಡಿಬಿಟ್ಟು ನೋಡ್ತೀವಿ ಅಂತೇಳಿ ಪಾವಗಡದಲ್ಲಿ ಕೊಟ್ಟಿದ್ದು. ಒಂದ್ಸಲ ಪಾವಗಡದಲ್ಲಿ ಇದೇ ಥರ ಜಮೀನು ಮಾರ್ತೀನಿ ಅಂತ ಹೊಂಟ್ಬಿಟ್ಟಿದ್ರು, 4 ಎಕರೆ ಜಮೀನು. ಯಾಕೆಂದರೆ 5 ಬೋರ್ ಫೇಲ್ ಹಾಕ್ಸಿದ್ದಾರೆ. 2 ಗಾಡಿ ಒಂದೇ ದಿನ 2 ಗಾಡಿ ಕರೆಸಿ ಹಿಂದಿಂದೆ ಡ್ರಿಲ್ ಮಾಡ್ತಿದ್ದಾರೆ. ಹೋದು ನಾವು ಪಾಯಿಂಟ್ ಚೆಕ್ ಮಾಡ್ತೀನಿ ಅಂತ ಪೂರ್ತಿ ಎಲ್ಲ ಚೆಕ್ ಮಾಡೋದು. ಚೆಕ್ ಮಾಡಿ ಒಂದೇ ಜಾಗದಲ್ಲಿ ಬಂದಿದ್ದು, ಒಂದೇ ಜಾಗದಲ್ಲಿ ಪಾಯಿಂಟ್ ಬಂದಿದ್ದು. ಆ ಪಾಯಿಂಟ್ ತೋರಿಸ್ತು. ಪಾಯಿಂಟ್ ಜಾಸ್ತಿ ಇದ್ದರೆ ತುಂಬ ಮಾರ್ಕ್ ಕೊಡ್ತಿದ್ದು ಅವರಿಗೆ. ಪಾಯಿಂಟ್ ತುಂಬ ಸಿಗಲಿಲ್ಲ ಅವ್ರಿಗೆ, ಒಂದೇ ಪಾಯಿಂಟ್ ಸಿಕ್ಕಿದ್ದು. ಸರ್ ಅವ್ರಿಗೆ ಹೇಳಿದ್ದು, ನೀವು ನೋಡಿ ಸರ್, ಇದು ಒಂದು ಪಾಯಿಂಟಲ್ಲಿ ನೀರು ಬರುತ್ತೆ, ಇಲ್ಲಾಂದರೆ ಯಾವುದೋ ನೀರು ಬರೋ ಚಾನ್ಸಸ್ ಇಲ್ಲ ನಿಮ್ಮ ಪಾಯಿಂಟಲ್ಲಿ, ಇದೊಂದು ಮಾಡಿಸಿ ಸರ್ ಅಂತಂದು. ಅದು ಮಾಡಿಸಿ ಅಂತ ಹೇಳಿದ್ದು 150 ನಾವೇ ಗಾಡಿ ನಿಲ್ಲಿಸಿ. ಯಾಕೆಂದರೆ 2 ಗಾಡಿ ಡ್ರಿಲ್ ಆಗ್ತಿತ್ತು, 1 ಗಾಡಿ ಹೋಗಿತ್ತು, ಒಂದೇ ಒಂದು ಗಾಡಿ ಇತ್ತು. ಕೊನೆಗೆ ಲಾಸ್ಟ್ ಆಪ್ಷನ್ಸ್ ಅಂತ ನಮಗೆ ಕರೆದಿದ್ದು. ಹೋದೋ ಪಾಯಿಂಟ್ ಮಾಡಿಕೊಟ್ಟು ಆ ಗಾಡಿನ ನಾವು ಪಾಯಿಂಟಿಗೆ ನಿಲ್ಲಿಸ್ಕೊಟ್ಟು ಡ್ರಿಲ್ ಮಾಡಿ ಅಂತ ಹೇಳ್ಬಿಟ್ಟು ಬಂದು ನಾವು ಬಂದು ಒಂದು 50 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಅಷ್ಟೊತ್ತಿಗಾಲೇ ಫೋನ್ ಮಾಡಿದರು, ಸರ್ 150 ಅಡಿ ಹೋಗಿದೆ, 150 ಅಡಿಗೆ ಆಲ್ರೆಡಿ ನೀರು ಬರ್ತಾ ಇದೆ ಸರ್ ಅಂತ ಹೇಳಿದರು. ನಮ್ಮ ಕೆಲಸ ಅಲ್ಲಿ ಮುಗೀತು ಸರ್. ಅಲ್ಲಿ ನಮ್ಮ ಜಾಬ್ ಅಲ್ಲಿ ಡನ್ ಆಯಿತು. ಸರ್ ಇನ್ನು ಆಯಿತು ಸರ್, ಇನ್ನೊಂದು ಗ್ಯಾಪ್ ಇದೆ ಹೊಡಿಸಿ ಅಂತ ಹೇಳ್ಬಿಟ್ಟು ಅದೊಂದು ಗ್ಯಾಪ್ ಹೊಡಿಸಿದ್ರು. 650 ಅಡಿ ಕ್ಲೋಸ್ ಮಾಡ್ಕೊಂಡು. ನಿಮ್ಮ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ನಡೀತಾ ಇದೆ ಸರ್? ನಾವು ಏನಕ್ಕೆ ಅಂತ ನಾವೀಗ ಬಂದಿದ್ದೀವಿ ಅಂತಂದರೆ, ನಾವು ಮೌತು ಪಬ್ಲಿಸಿಟಿಲಿ ಇದ್ದು. ಇವಾಗ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಈಗ 5 ಬೋರು 2 ಬೋರು 3 ಬೋರು ಎಲ್ಲ ಫೇಲ್ ಆದಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ದುಡ್ಡ ನಾವು ತಿನ್ನಂಗಲ್ಲ, ನೀವು ತಿನ್ನಂಗಲ್ಲ, ಸುಮ್ಮನೆ ತಗೊಂಡೋಗಿ ಮಣ್ಣಿಗೆ ಹಾಕ್ತೀರಾ. ಆ ಮಣ್ಣಿಂದ ನಿಮಗೆ ಮತ್ತೆ ರಿಟರ್ನ್ ಬರೋದಿಲ್ಲ. ಅದಕ್ಕಾಗಿ ನಮ್ಮನ್ನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಿಮ್ಮ ಬೋರ್ ಫೇಲ್ ಆಗೋದು ತಪ್ಪಿಸ್ಕೊಳ್ಳಿ. ಇದನ್ನು ತುಂಬ ಜನ ಹೇಳ್ತಾ ಇದ್ರು, ಸರ್ ನೀವು ಫಸ್ಟೇ ನಮ್ಗೆ ಕಾಂಟ್ಯಾಕ್ಟ್ ಸಿಗಬೇಕಿತ್ತು ಸರ್, ಸಿಕ್ಕಿದ್ರೆ ನಮ್ಮ ಬೋರ್ವೆಲ್ಗಳು ಫೇಲ್ ಆಗ್ತಿತ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ನಾನು ಅದಕ್ಕೆ ಹೌದಾ, ಫಸ್ಟೇ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂದ್ರೆ ನಮ್ದು ಯಾರಿಗೂ ಮಾರ್ಕೆಟಿಂಗಲ್ಲಿ ನಾವು ಯಾತ್ರಲ್ಲೂ ಇತ್ತಿಲ್ಲ. 2.5 ವರ್ಷದಿಂದ ಅದರಲ್ಲೇ ಮೌತು ಪಬ್ಲಿಸಿಟಿಲಿ ನಾವು ಹೋಗ್ತಾ ಇದ್ದು. ಈಗ ಈ ಥರ ಹೇಳ್ತಾ ಇದ್ರಲ್ಲ, ನೋಡೋಣ ನಮ್ಮ ಕೈಯಿಂದ ಅದು ಸಹಾಯ ಮಾಡೋಣ ಅನ್ನೋ ಕಾರಣಕ್ಕೆ ನಾವು ಈ ಥರ ಈಗ ಮಾರ್ಕೆಟಿಂಗ್ ಮಾಡಿದ್ದೀವಿ ಅಷ್ಟೇ. ಹಾಗಾದ್ರೆ ಈಗ ನೀರು ಕೊಡುವಂಥ ಗ್ಯಾರಂಟಿ ಅಂತ ನೀವು ಕೊಡ್ತೀರಾ ಅಲ್ವಾ? 100% ಕೊಡ್ತೀವಿ ಸರ್. 100%. ಈ ಸಿಡ್ಲಘಟ್ಟ ಏರಿಯಾದಲ್ಲೇ ನಾವು ಸಿಡ್ಲಘಟ್ಟ, ಕೋಲಾರ, ಮಾಲೂರು, ಈ ಸುಲಿಬೆಲೆ, ಈ ಕೈವಾರ, ಈ ಸುತ್ತಮುತ್ತನೇ ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಇನ್ನೆಲ್ಲ ಕಡೆ ನಾವು ಕೊಡ್ತೀವಿ. ಈ ಡ್ರೈ ಲ್ಯಾಂಡಲ್ಲೇ ಕೊಟ್ಟಿದ್ದೀವಿ ಅಂದರೆ ಆ ಕಡೆ ಕೊಡ್ತೀವಿ ಸರ್. ಈ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಈ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನಾನು. ಹೇಗೆ ಅಂತ ಅಂದರೆ, ಈಗ ಒಂದು ಕಾಲ್ಸ್ ಬಂದಿದೆ. ಯಾಕೆಂದರೆ 1600 ಅಡಿ ಹೊಡೆದು ಬೋರ್ವೆಲ್ ಫೇಲ್ ಆಗಿದೆ. ಹಾಗಾಗಿ ಅಲ್ಲಿ ಗಾಡಿನೂ ಅಲ್ಲೇ ನಿಂತಿದೆ. ಈಗ ಅಲ್ಲಿಗೆ ಹೋಗೋಣ ಬನ್ನಿ, ಲೈವ್ ಆಗಿ ಮಾಡಿ ಅವ್ರಿಗೆ ಪಾಯಿಂಟ್ ಕೊಟ್ಟು ಮತ್ತೆ ಆ ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಆಮೇಲೆ ಡ್ರಿಲ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸರ್, ಈಗ ನಾವು ಮೊದಲನೇಗೆ ಎಲ್ಲಿ ಬಂದಿದ್ದೀವಿ ಸರ್?
ಮಾರತಹಳ್ಳಿ ಹತ್ರ ಮುನೆಕೊಳ್ಳಲ್ಲ ಹತ್ರ ಓಕೆ, ಇವರೇನು ಒಂದು ಬೋರ್ ಹೊಡ್ಸಿ ಫೇಲ್ ಆಗಿರೋದು ಸರ್ ಇದು? 1600 ಅಡಿ ಹೊಡೆದಿದ್ದಾರೆ. ಓಕೆ 650 ಏನೋ ಹೊಡೆದಿದ್ದಾರೆ. ಓಕೆ ಒಂದಲ್ಲಿ ನೀರು ಬಂದಿಲ್ಲ. ಓಕೆ ಯಾಕಂದರೆ ಪಾಯಿಂಟ್ ಅಲ್ಲಿಲ್ಲ. ಓಕೆ, 1600 ಅಡಿ ಹೊಡಿಸಿ ನೀರು ಬಂದಿಲ್ಲ ಅಂದರೆ ಈಗ ನೀವೇನು 100% ನೀರನ್ನ ಕೊಡ್ತೀರಾ ಸರ್ ಹೇಗೆ? 100%. ಓಕೆ, ಯಾರಿಗೂ 90% 95% ಯಾರಿಗೂ ಹೇಳೋದಿಲ್ಲ. ಓಕೆ ಅಲ್ಲಿದ್ರೆ ಇದೆ ಅಂತಲೇ ಹೇಳ್ತೀವಿ. 100% ಕೊಡ್ತೀವಿ. ಓಕೆ ಇಲ್ಲ ಅಂದರೆ ಕೊಡೋದಿಲ್ಲ. ಓಕೆ, ಅಂದರೆ ಬೋರ್ ಬರೋವಂಥ ಜಾಗ ಇದ್ದರೆ ಕೊಡ್ತೀರಾ ಅಲ್ವಾ 100%? ಪಾಯಿಂಟ್ ಬಂದರೆ ಕೊಡ್ತೀವಿ ಸರ್. ಪಾಯಿಂಟ್ ಬರುತ್ತೆ ಅಂದರೆ ನೀರು ಬರೋ ಜಾಗ ಇದ್ರೇ ಕೊಡೋದು. ಓಕೆ, ಅಲ್ಲಿ ಸೆಲೆಗಳಿರ್ಬೇಕು ನಮಗೆ ಮೇಯ್ನ್. ಆ ಮೇನ್ ಸೆಲೆಗಳು ಸಿಂಗಲ್ ಸೆಲೆಗೆಲ್ಲ ಕೊಡೋದಿಲ್ಲ. ಓಕೆ, ಮಿನಿಮಮ್ 2 ಪಾಯಿಂಟ್ ಇರಬೇಕು. 2 ಸೆಲೆಗಳಿರ್ಬೇಕು, 2 ಸೆಲೆಗಳಿರ್ಬೇಕು. ಅದಕ್ಕಿಂತ ಜಾಸ್ತಿ ಸೆಲೆಗಳು. ಓಕೆ, ಪಾಯಿಂಟ್ ಎಲ್ಲ ಸೈಟೆಲ್ಲ ಅಷ್ಟು ಸಿಗೋದು ಕಷ್ಟ ಇದೆ. ಓಕೆ ನೋಡೋಣ ಸರ್, ಚೆಕ್ ಮಾಡಿ. ಓಕೆ, ಹಾಗಾದರೆ ಎಲ್ಲಿ ಬರುತ್ತೆ ಅಂತ ನೋಡ್ಬಿಡಿ ಸರ್. ಇದರಲ್ಲಿ ಚೆಕ್ ಮಾಡ್ಬೋದಾ ಸರ್ ಇದೆಯಾ ಏನು ಅಂತ ಒಂದ್ಸರಿ? ಹೌದು ಸರ್, ಓಕೆ, ಇದು ಅಂತ. ಹಾಂ ನೋಡಿ, ಇಲ್ಲಿ ಯಾವುದು ರೊಟೇಷನ್ ಇಲ್ಲ. ಓಕೆ, ರೊಟೇಷನ್ ಇಲ್ಲ ಅಂದರೆ ಪಾಯಿಂಟ್ ಇಲ್ಲ. ರೊಟೇಷನ್ ಇರಬೇಕು. ಓಕೆ, ರೊಟೇಷನ್ ಇದ್ರೆ ಪಾಯಿಂಟ್. ಅದು ಖಾಲಿ ಗ್ಯಾಪ್ ಆದ್ರೆ ಸರಿ, ಏನಾದ್ರು ಸರಿ. ರೊಟೇಷನ್ ಆದರೆ ಏನೋ ಚೆಕ್ ಮಾಡಿ. ಓಕೆ. ಸರ್ ಪಾಯಿಂಟ್ ಇಲ್ಲಿ ಬರ್ತಾ ಇದೆ. ಅಲ್ಲಿ ಪಾಯಿಂಟ್ ಇಲ್ಲ, ಅದು ರೊಟೇಷನ್ ಇದೆ ನಮಗೆ. ಇದು ಆಲ್ರೆಡಿ ನಾವು ಮಾಡಿರುವಂಥದ್ದು, ಮಾರ್ಕ್ ಮಾಡ್ಕೊಂಡಿರುವಂಥದ್ದಲ್ವಾ ಇದು? ಈಗ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಓಕೆ, ಇದು ಮಾರ್ಕ್ ಮಾಡಿದ್ದೀನಿ. ಇದೇ ಥರ ರೊಟೇಷನ್ ಆಗುತ್ತೆ ಸರ್. ಓಕೆ, 1 ರೌಂಡ್ 2 ರೌಂಡ್ ಅಂತ ಇಲ್ಲ, ರೊಟೇಷನ್ ಆಗಬೇಕು. ಓಕೆ, ರೊಟೇಷನ್ ಆದಮೇಲೆ ನಾವು ಗ್ರಾಫ್ ಮೂಲಕ ಚೆಕ್ ಮಾಡ್ತೀವಿ. ಓಕೆ, ನೀರಿದೆ ಅಂದರೆ ಈ ರೀತಿ ರೊಟೇಷನ್ ಆಗಿಬಿಡುತ್ತೆ ಅಲ್ವಾ? ಗೊತ್ತಾಗುತ್ತೆ ನೀರಿದೆ ಖಾಲಿ ಗ್ಯಾಪ ಏನು ಅಂತ ಗ್ರಾಫಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ಸುಮ್ಮನೆ ತಿರುಗುತ್ತೆ ಅನಿಸುತ್ತೆ. ನೀವು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗಿ ಬನ್ನಿ ಸರ್, ನೋಡೋಣ. ಇದೇ ನಾವು ಈ ಕಡೆ ಹೋದರೆ ಓಕೆ, ಸೆಲೆದು ಒಂದು ಗ್ಯಾಪ್ ಇದ್ರೆ ಮಾತ್ರ ಟರ್ನ್ ಆಗಿ ತೋರಿಸುತ್ತೆ. ಹಾಂ, ಓ ಈ ರೀತಿ ಟರ್ನ್ ಆಗುತ್ತೆ ಅಲ್ವಾ? ಓಕೆ, ಇಲ್ಲಿಂದ ಬಂದು ಸರ್ಕಲ್ ಆಗೋ ಜಾಗದಲ್ಲಿ ಮಾತ್ರ ನಮಗೆ ರೊಟೇಷನ್ ಆಗುತ್ತೆ. ಓಕೆ, ನೋಡೋಣ ಹಂಗಾದ್ರೆ ಈ ಕಡೆಯಿಂದ ನೋಡಿ ಸರ್ ಹಂಗಾದ್ರೆ. ನೋಡಿ, ಹಾಂ, ಇಲ್ಲಿ ಯಾವುದೇ ರೊಟೇಷನ್ ಇಲ್ಲ ನಮಗೆ. ಓಕೆ, ಯಾವುದೇ ರೊಟೇಷನ್ ಇಲ್ಲ. ನೋಡಿ, ಇಲ್ಲಿ ಬರ್ತಿಲ್ಲ. ಓಕೆ, ಇಲ್ಲಿ ಬಂದಾಗ ಸರ್ ರೊಟೇಷನ್ ಆಗುತ್ತೆ. ಯಾಕೆಂದ್ರೆ ಈ ಕಡೆಯಿಂದ ಒಂದು ಸೆಲೆ ಬಂದಿದೆ. ಓಕೆ, ಸೆಲೆ ಮೇಲೆ ಹೋದಾಗ ರೊಟೇಷನ್ ಆಗುತ್ತೆ. ಓಕೆ, ಅದು ರೊಟೇಟ್ ಮಾಡುತ್ತೆ, ಅದೇ ತೋರಿಸುತ್ತೆ ಈ ಕಡೆ ಹೋಗಿ ಅಂತ. ಓಕೆ, ಅದು ಸೆಲೆ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಗೆ ಎಲ್ಲಿ ರೊಟೇಷನ್ ಆಗುತ್ತೆ ಓಕೆ, ಅಲ್ಲಿ ಬಂದು ನಮಗೆ ಒಂದು ಸರ್ಕಲ್ ಆಗುತ್ತೆ. ಸರ್ಕಲ್ ಆಗೋ ಪಾಯಿಂಟ್ ಅದು ನಮ್ಮ ಪಾಯಿಂಟ್. ಓಕೆ, ಹಾಗಾದ್ರೆ ಈಗ ನಂಬಿ ಹೊಡ್ಸ್ಬೋದಲ್ವಾ ಇದನ್ನ ನೀರು? ಇಲ್ಲ, ಗಾಡಿ ಇದೆ. ಓಕೆ, ಆಲ್ರೆಡಿ ಲೈವ್ ಆಗಿ ಪಾಯಿಂಟ್ ಮಾಡ್ಕೊಡ್ತಾ ಇದೀವಿ. 1600 ಅಡಿ ಹೊಡೆದವರು ಓಕೆ, ಆಲ್ರೆಡಿ ಒಂದು 4.5 ಲಕ್ಷ ಕಳ್ಕೊಂಡಿದ್ದಾರೆ. ಹೌದು, ಈಗ ನಾವು ಅವ್ರಿಗೆ ಪಾಯಿಂಟ್ ಕೊಡ್ತಾ ಇದೀವಿ ಅಂದ್ರೆ ಚಾಲೆಂಜಿಂಗ್ ಪಾಯಿಂಟ್ ತಾನೇ ಕೊಡಬೇಕು. ಹೌದು. ಹಾಗಾಗಿ ಇದು ಚಾಲೆಂಜಿಂಗ್ ಪಾಯಿಂಟ್ ಅಂತೆಲ್ಲ ತಗೊಳ್ಳಿ. ಓಕೆ, ಚಾಲೆಂಜಿಂಗ್ ಪಾಯಿಂಟೇ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ನೀವು ಎಷ್ಟು ಸೈಟ್ಗಳಲ್ಲಿ ಬೋರ್ ಪಾಯಿಂಟ್ನ ಮಾಡಿದ್ರೆ ಇದುವರೆಗೂ? ಸರ್, ನಾನು ಇದುವರೆಗೂ ಒಂದು 800 ಇಂದ 900 ಸೈಟ್ಗಳಲ್ಲಿ ಪಾಯಿಂಟ್ ಮಾಡಿದ್ದೆ. ಓಕೆ, ಸೈಟ್ ಪಾಯಿಂಟ್. ಓಕೆ, ಅಗ್ರಿಕಲ್ಚರ್ ಲ್ಯಾಂಡ್ ಪಾಯಿಂಟ್ ಸಪ್ರೇಟ್ ಇದೆ. ಓಕೆ, ನಾನು ಬೆಂಗಳೂರಲ್ಲೆಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ. ಕೆಲವೊಂದು ಕಡೆ ನಾನು ಬಿಗಿನಿಂಗ್ ಸ್ಟೇಜಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದೆ. ಬಿಗಿನಿಂಗ್ ಸ್ಟೇಜಲ್ಲಿ ನಮ್ಮ ಕಂಟ್ರೀಸ್ ಇರುತ್ತೆ. ಆದರೆ ಅದಾದ ನಂತರ ಎಲ್ಲೂ ಫೇಲ್ ಆಗಿಲ್ಲ. ಓಕೆ, ಆಗೋದು ಇಲ್ಲ ಸರ್. 100% ಫ್ರೆಂಡ್ಸ್, ನಮ್ಮದು ಈಗ ಇನ್ನೊಂದು ಕಡೆಗೆ ಬಂದೆ ಅಂತ ಹೇಳೋದು, ಬೋರ್ನ ಹೊಡಿಸಿ ಸಕ್ಸಸ್ಫುಲ್ ಆಗಿರುವಂಥ ಇನ್ನೊಂದು ಕಡೆಗೆ ಬಂದೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಅಂಜನಪ್ಪ. ಇದು ಎಲ್ಲಿ, ಯಾವ ಏರಿಯಾ ಸರ್ ಇದು? ದೊಡ್ಡದೇಕಳ್ಳಿ ಗ್ರಾಮ. ಓಕೆ, ಎಷ್ಟು ಬೋರ್ನ ಹೊಡಿಸಿದ್ರಿ ಮುಂಚೆ ನೀವು? 6 ಬೋರ್ ಹೊಡಿಸಿದ್ರಾ? ನೆಕ್ಸ್ಟ್ ಇವ್ರು ನಿಮ್ಗೆ ಹೇಗೆ ಪರಿಚಯ ಆದರು? ಇವು ನಮ್ಮ ಸ್ನೇಹಿತರು ಮುಖಾಂತರ, ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರು ಇದ್ರು, ಮಂಜು ಅಂತೇಳಿ, ಅವ್ರ ಮುಖಾಂತರ ಪರಿಚಯ. ಸರ್, ಈಗ ಇವರು ಬಂದು ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತು ಸರ್? ಇಲ್ಲ ಪಾಪ, ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಆ ನಂಬಿಕೆ ಮೇಲೆ ಕರೆಸ್ದೆ. ಇಲ್ಲಿ ನಾವು 6 ಬೋರ್ ಹಾಕಿದ್ರಲ್ಲ, 6 ಬೋರ್ ಫೈಲ್ ಆಗಿತ್ತು. ಓಕೆ, ಬೆಳಗಿನ ಜಾವ 5 ಗಂಟೆಗೆ ಬಂದು ನಾವು ಹೇಳ್ತೀವಿ, ಒಂದು ಮಾರ್ಕ್ ಮಾಡಿಕೊಟ್ರು. ಅವ್ರು ಹೇಳಿದ ಥರ ನೀರು, ಒಳ್ಳೆ ನೀರು ಬಿತ್ತು. ಓಕೆ, ಹಳೆ ಬೋರೆಲ್ಲ ಎಷ್ಟು ಅಡಿ ಹೊಡ್ಸಿದ್ರಿ ಸರ್ ನೀವು? 1200 1300 ಅಡಿ. ಓಕೆ, ಇವರು ಹೇಳಿದ ಬೋರು? ಇವ್ರು ಹೇಳಿದ್ರು 1500 300ರಿಂದ. ಅದೇ ಪ್ರಕಾರ 125 ಅಡಿಗೆ ನೀರು ಸ್ಟಾರ್ಟ್ ಆಯ್ತು. 125 ಅಡಿಗೆ ನೀರು ಸ್ಟಾರ್ಟ್ ಆಯಿತು. ಅವೆಲ್ಲ 1300 ಆದರೂ ನೀರು ಬಂದಿಲ್ಲ ಅಲ್ವಾ? ಓಕೆ, ನಿಮ್ಗೆ ಖುಷಿ ಅನಿಸ್ತಾ ನಿಮಗೆ? ಹೌದು, ತುಂಬ ಖುಷಿ. ಓಕೆ, ಏನೆಲ್ಲ ಬೆಳಿಬೇಕು ಅಂತ ಇದ್ದೀರಾ ಸರ್? ನೋಡೋಣ ಮುಂದೆ ಇದು ಅಡಿಕೆ ತೆಂಗು ಹಾಕೋಣ ಅಂತ. ಓಕೆ, ಓಕೆ, ನೆಕ್ಸ್ಟ್ ಬೇರೆ ಏನಾದ್ರು ಬೋರ್ ಹೊಡಿಸ್ಬೇಕು ಅಂತ ಇದ್ದೀರಾ ಮತ್ತೆ? ಇವ್ರ ಮುಖಾಂತರ ಇನ್ನೊಂದು ಇದೆ ನಮ್ಮ ಲ್ಯಾಂಡ್, ಅಲ್ಲೂ ನೋಡೋ ಇವ್ರ ಜಾಗದಲ್ಲೇ ಹೊಡ್ಸ್ಬೇಕಂತ ಹೇಳಕ್ಕೆ. ಓಕೆ ಸರ್, ನಿಮ್ಗೆ ಏನು ಅನಿಸ್ತು ಸರ್ ಇಲ್ಲಿ ಬಂದು? ಸರ್, ಇದು ಡ್ರೈ ಏರಿಯಾ. ಏನಂತ ಹೇಳಿದ್ದು ಅಂತಂದರೆ, ಒಂದೇ ಹೇಳಿದ್ದು, ಇಲ್ಲಿ 6 ಬೋರ್ ಫೇಲ್ ಆಗಿದೆ, ನಿಮ್ಮನ್ನು ನಂಬಿ ನಾನು ಬೋರ್ವೆಲ್ ಮಾಡ್ತಾ ಇದ್ದೀನಿ, ಮಾಡ್ಬೋದಾ ಇಲ್ವಾ ಕರೆಕ್ಟಾಗಿ ಹೇಳಿ ಅಂತ ಕೇಳಿದ್ರು ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ಒಂದೇ, ಈ ಪಾಯಿಂಟಲ್ಲಿ ನೀರು ಬರದೇ ಇದ್ದರೆ ನಾನು ಇವತ್ತು ವೃತ್ತಿನೇ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೆ. ಹೌದೌದು, ಆ ಮಾತೇ ಹೇಳಿದ್ದೆ ಅವತ್ತು. ವೃತ್ತಿನೇ ಮಾಡೋದು ಬಿಡ್ತೀನಿ ಅಂತ ನಾನು ಹೇಳಿದ್ದೆ ಅವರಿಗೆ. ಏನಂತ ಹೇಳಿದ್ದೆ ಅಂತಂದರೆ ಒಂದೇ ಮಾತು ಅವರಿಗೆ, ನೋಡಿ ಮರನೆಲ್ಲ ಕಟ್ ಮಾಡಿಸಿ ನಾನೇ ಈ ಪಾಯಿಂಟಿಗೆ ಗಾಡಿ ಕುಂಡಿಸ್ಬಿಟ್ಟು ಹೋಗಿದ್ದೆ. ಅವತ್ತು ನಾನು ಚಿಕ್ಕಮಂಗ್ಳೂರು ಹೋಗ್ಬೇಕಿತ್ತು.
ಹಾಗಾಗಿ 5:15ಗೆ ಬಂದಿದ್ದೆ. 6 ಗಂಟೆಗೆಲ್ಲ ಗಾಡಿ ಕರ್ಕೊಂಬಂದು ಅಲ್ಲಿ ಬೋರ್ವೆಲ್ ಫೇಲ್ ಆಗಿತ್ತು. ಅಲ್ಲಿಂದ ತೊಗೊಂಬಂದು ಇಲ್ಲಿ ಗಾಡಿ ಫಿಟ್ ಮಾಡಿ ಕುಂಡಿಸ್ಬಿಟ್ಟು ಸರಿ ಪಾಯಿಂಟ್ ರೆಡಿ ಮಾಡ್ಬಿಟ್ಟು ಈ ಪಾಯಿಂಟ್ ರೆಡಿ ಮಾಡಿಬಿಟ್ಟು ಅಲ್ಲೂ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ. ಅಲ್ಲೂ ಒಂದು ಪಾಯಿಂಟ್ ಇದೆ. ಒಂದು ಪಾಯಿಂಟ್ ಫ್ಯೂಚರಲ್ಲಿ ನಿಂತು ಹೋದರೆ ಅಲ್ಲೂ ಒಂದು ಪಾಯಿಂಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಇವ್ರಿಗೆ ಹೇಳಿದ ಒಂದೇ ಮಾತು, ಸರ್ ಇದ್ರಲ್ಲಿ ನೀರು ಬರದೇ ಇದ್ರೆ ನಿಮ್ಮ ಹಣೆ ಬರ ಕೆಟ್ಟಿದೆ ಅಂತ ತಿಳ್ಕೊಳ್ಳಿ. ಅವತ್ತೇ ನನ್ನ ಹಣೆ ಬರನು ಕೆಟ್ಟಿದೆ, ನಾನು ಪಾಯಿಂಟ್ ಮಾಡೋದಿಲ್ಲ, ಮಾಡೋ ವೃತ್ತಿನೇ ಬಿಟ್ಬಿಟ್ಟು ನನ್ನ ವೃತ್ತಿನೇ ಬಿಟ್ಬಿಡ್ತೀನಿ, ಇದು ಚಾಲೆಂಜಿಂಗ್ ಥರ ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾಯಿಂಟ್ ಮಾಡ್ತೀವಿ. ಅವೆಲ್ಲ ಬೇರೆಯವ್ರು ನೋಡಿರೋ ಪಾಯಿಂಟ್ಗಳ ಯಾವುದು ಸರ್? ಹಾಂ, ಆ ಫೇಲ್ಯೂರ್ ಆಗಿರೋದೆಲ್ಲ ಬೇರೆಯವ್ರು ನೋಡಿರೋ ಪಾಯಿಂಟ್ಗಳು. ಎಲ್ಲ ಬಂದು ಸಕ್ಸಸ್ಫುಲ್ ಆದ್ಮೇಲೆ ನಿಮ್ಗೆ ಏನು ಅನಿಸ್ತು? ಫಸ್ಟ್ ಆಫ್ ಆಲ್ ಖುಷಿ ಆಯಿತು. ನೀರೇ ನಮಗೆ ಹಾಹಾಕಾರ ಆಗ್ಬಿಟ್ಟಿತ್ತು ಈ ಜಾಗದಲ್ಲಿ. ಎಲ್ಲ ಈ ಸುತ್ತಮುತ್ತ ಏರಿಯಾದವರೆಲ್ಲ ಹಣ ಇದೆಲ್ಲ ಡ್ರೈ ಲ್ಯಾಂಡು, ಒಂದು 50-60 ಬೋರ್ ಹಾಕಿ ಫೇಲ್ಯೂರ್ ಮಾಡಿ ಪಾಪ ರೈತರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ನೀವೇನು ಧೈರ್ಯ ಮಾಡಿ ಹಾಕ್ಸ್ತಾ ಇದ್ದೀರಾ ಅಂತ ಅವರೇ ಹೇಳಿದ್ರು. ಇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ನಾವು ಬೋರ್ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಪಾಯಿಂಟ್ ಕೊಟ್ಟರು. ಪಾಪ ಪಾಯಿಂಟ್ ಮಾಡೋ ಹೋಗ್ಬೇಕಾದ್ರೆ ದುಡ್ಡು ಕೊಡ್ಬೇಕಾದ್ರೆ ಹೇಳಿದ್ರು, ನೀರು ಸಿಕ್ಕಿಲ್ಲ ಅಂದರೆ ನಾನು ಫೋನ್ ಮಾಡಿ ಸರ್ ಫಸ್ಟು ನಿಮ್ಮದು ದುಡ್ಡು ವಾಪಸ್ ರಿಟರ್ನ್ ಹಾಕ್ಬಿಡ್ತೀನಿ, ಈ ಕೆಲಸನ ನಾನು ಅವತ್ತಿಗೆ ಕೊನೆ ಮಾಡಿಬಿಡ್ತೀನಿ, ಕೆಲಸನೇ ಮಾಡೋಕ್ಕೆ ಹೋಗಲ್ಲ ಅಂತ. ಓಕೆ, ಬೇರೆ ಎಲ್ಲ ಹೊಡ್ಸಿದಾಗ ನಿಮ್ಗೆ ಎಷ್ಟು ಅಡಿ ಹೊಡ್ಸಿದ್ರು ನೀರು ಬಂದೇ ಇಲ್ಲ ಅಲ್ವಾ ಇಲ್ಲಿ? ಇಲ್ಲ, ಈಗ ಪಕ್ಕದಲ್ಲೇ ನಮ್ಮ ಅವ್ರದ್ದೇ ಹಾಕ್ಸಿದೀವಲ್ಲ, 3 ಬೋರು ಫೇಲ್ಯೂರ್ ಆಗುತ್ತೆ. 1200, 1300 ಅಡಿ, 1100 ಅಡಿ. ಓಕೆ, ಪಾಪ ಇವರು ಹೇಳಿದ್ರು, ಅವ್ರು ಹೇಳಿರೋ ಪ್ರಕಾರ 125 ಅಡಿಗೆ ಒಳ್ಳೆ ನೀರು ಸಿಕ್ತು. ನಮ್ಗೆ ಭಾಳ ಸಂತೋಷ ಆಗಿದೆ, ಇಷ್ಟೆಲ್ಲ ಡೆವಲಪ್ ಆಗಿದೆ. ಓಕೆ, ಖುಷಿ ಅಂತೂ ಇದೆ ನಿಮಗೆ? ಭಾಳ ಸಂತೋಷ. ಓಕೆ ಫ್ರೆಂಡ್ಸ್, ನನ್ನದು ಈಗ ಬೋರ್ನ ಹೊಡ್ಸಿ ಬೇಜಾರಾಗಿ ಸತೀಶ್ ಸರ್ ಹತ್ರ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ಬೋರ್ನ ಹೊಡ್ಸಿರೋಂಥ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಮೊದಲಾಗಿ ಎಲ್ಲಿ ಬರ್ತಾ ಇದೆ ಅಡ್ರೆಸ್? ಸರ್ ಇದು ಶಿಡ್ಲಘಟ್ಟ ಅಂತಂತ ತಾಲೂಕು, ಆನೂರು ವಿಲೇಜ್ ಅಂತಂತ. ಮೋಹನ್ ಅಂತ ನಮ್ಮ ಹೆಸರು. ಓಕೆ, ನಮ್ಮ ಅಣ್ಣನ ಮಗ ವಿಶಾಲ್ ಅಂತಂತ ಒಬ್ಬ ಇದ್ದಾರೆ. ಅವರು ITBTಯಲ್ಲಿ ಕೆಲಸ ಮಾಡ್ತಾರೆ. ಅವರು ಅಗ್ರಿಕಲ್ಚರ್ಗೆ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ. ಬಟ್ ಈ ಕಡೆ ಎಲ್ಲ ಬೋರ್ಗಳು ಹಾಕಿ ರೈತರು ಸುಸ್ತಾಗೋಗಿದ್ರು. ನಾವು ಬೇಡ ಅಗ್ರಿಕಲ್ಚರ್ ಅಂದ್ರೆ ಅವ್ನು ಕೇಳಲಿಲ್ಲ, ಬೋರ್ ಹಾಕ್ಲೇಬೇಕು ಅಂತ ಹಠ ತೊಟ್ಟು ಕೂತ್ಕೊಂಡ. ಸೊ ಇದನ್ನ ನಾವು ಬೇರೆ ಕಡೆ ಒಂದು 50-60 ಬೋರ್ ನಮ್ಮೂರಲ್ಲಿ ಸುಮಾರು ಜನ ಫೈಲೂರು 1800 ಅಡಿ ಒಳಗೆ ನೀರಿಲ್ಲ. ಸೊ ಇವ್ನ ಆತರ ಪಟ್ಟು ದುಡ್ಡು ಕಳ್ಕೊಳ್ಳಂಗಿಲ್ಲಪ್ಪ ಅಂತ ಅನ್ಕೊಂಡು ಸ್ವಲ್ಪ ಹೀಗೆ ನಾವು ವಿಚಾರಣೆ ಮಾಡಿದಾಗ ಸತೀಶ್ ಸರ್ ಅವ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಒಳ್ಳೆ ಒಂದು ಇದು ಸಿಕ್ತು. ಸೊ ಅವ್ರು ನಾವು ಕರ್ಕೊಂಬಂದ್ವಿ, ಈ ಥರ ನಾವು ಮಾಡಬೇಕು ಅಂತಿದ್ವಿ ನೋಡಿ ಅಂತಂತ. ಸೊ ಅವ್ರು ಬಂದರು, ಬಟ್ ಅವ್ರು ನಾನು ನೋಡಿರ್ಲಿಲ್ಲ, ಹಂಗೆ ಫೋನ್ ಕಂಟಲ್ಲಿ ಕರೆಸಿದ್ದು. ಬಟ್ ಅವ್ರು ನೋಡಿದ ತಕ್ಷಣ ನನಗೆ ಈ ಹುಡುಗ ಮಾಡ್ತಾನ ನಿಜವಾಗಿ ಅನ್ನೋಂಥ ಒಂದು ಫೀಲ್ ಬಂದ್ಬಿಡುತ್ತೆ. ನನಗೆ ಭಯ ಆಗ್ಬಿಡ್ತು, ಏನಕ್ಕಪ್ಪ ಕರೆಸಿದ್ವಿ ಅಂತ. ಇನ್ನು ಹೆಂಗೋ ದುಡ್ಡು ಕೊಟ್ಬಿಟ್ಟಿದ್ವಿ, ಬಂದಿದ್ದಾರೆ, ಮಾಡ್ಕೊಂತಾರೆ, ಹೋಗ್ತಾರೆ ಬಿಡು, ಇನ್ನು ಏನು ಮಾಡೋಕ್ಕಾಗ್ತದೆ, ಇದು ಇಷ್ಟೇ ನೋಡೋಣ ಅಂತಂತ ಸುಮ್ಮನೆ ಅದೇ. ಬಟ್ ಅವರು ನಮ್ಮ ತೋಟದಲ್ಲಿ ಕಾಲಿಟ್ಟು ಅವ್ರು ಬಂದು ಅವ್ರು ಮಾಡಿದಂಥ ರೀತಿ ಏನಿದೆ, ಆ ಪೇಷನ್ಸ್, ತಾಳ್ಮೆ, ಆ ತಾಳ್ಮೆ ವಿತ್ ಆ ಹುಡುಗ ಮಾಡೋದಂಥ ಒಂದು ಏನಿದೆ ಒಂದು ಹಾರ್ಡ್ ವರ್ಕ್, ಅದನ್ನ ನೋಡಿ ನಂಬಿಕೆ ಬಂತು. ಫಸ್ಟ್ ಇವ್ನು ಮಾಡ್ಕೊಂಡು ಹೋಗ್ಲಿ, ಇದು ಇಷ್ಟೇ ಬಿಡು, ಬಂದವ್ರೆ ಅಂತ ಸುಮ್ಮನೆ ಆದ್ವಿ. ಆಮೇಲೆ ಇಲ್ಲ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂತು. ಸೊ ಅದರಲ್ಲಿ ಇವರು ಒಂದು 1200 ಅಡಿ ಹೊಡಿಬೇಕು ಅಂತ ಹೇಳಿದ್ರು. ಬೇಡ, ಇನ್ನು ಮೇಲೆ ಹೇಳಿ, ಯಾಕಂದ್ರೆ ನಂಬಿಕೆ ಇಲ್ಲ ನಮಗೆ ಈ ಹೆಂಗೋ ಏನೋ ಅಂತ. ಆಮೇಲೆ ಇಲ್ಲ ಅಂತ ನಮ್ಮಲ್ಲಿ 3 ಪಾಯಿಂಟ್ ಮಾಡಿಸಿದೆ ಒಂದೇ ದಿನ. ಸೊ ಒಂದು ಮಾತ್ರ ಅವರು 250 ಅಡಿಗೆ ನೀರು ಅಂತ ಹೇಳಿದ್ರು. ಸೊ ಇವ್ರ ಬಂಡವಾಳ ಏನಿದ್ರು ಇಲ್ಲಿ ಗೊತ್ತಾಗ್ಬಿಡ್ತವಲ್ಲ, 250 ಅಡಿಯಲ್ಲಿ ಈ 1200 ಅಡಿಗೆ ದುಡ್ಡು ಹಾಕಬೇಕಪ್ಪ ಅಂದಿದ್ದೆ. 1250 ಅಡಿದು ಇರಲಿ ಅಂತ ನಾವು ಮಾಡಿದ್ವಿ. ಅದು ಟಾರ್ಗೆಟ್ ಒಂದು 700 ಅಡಿ ಕೊಟ್ಟಿದ್ರು. ಆಕ್ಚುಲಿ ಅವ್ರು ಕೊಟ್ಟಿದ್ದು ಒಂದು 550-600 ಅಡಿ ಸಾಕು ಅಂತ. ನಾವು ಮೈಂಡಲ್ಲಿ ನೋಡೋಣ ಅಂತಂತ ಒಂದು ಇತ್ತು. ಅವರು ಪಾಸ್ ಆದರೆ ಮುಂದೆ ಹೋಗೋಣ, ಇಲ್ಲ ಅಂದರೆ ನಿಲ್ಲಿಸ್ಬೋಣ. ಯಾಕಂದ್ರೆ ಮೊದಲೇ ಇವ್ರ ಮೇಲೆ ನಂಬಿಕೆ ಇಲ್ಲ, ಬಟ್ ಅವ್ರು ಮಾಡಿದ ವರ್ಕ್ ಮೇಲೆ ನಂಬಿಕೆ ಬಂದು ಅದು ಮಾಡಿಸಿದ್ದು. ಯಾವ ಬೋರು ನೋಡಿ ಅಲ್ಲಿದೆ, ಅದು ಒಂದು 750 ಅಡಿ ಮಾಡಿದ್ವಿ. ಅದು ಅವ್ರು ಹೇಳಿದ ಪ್ರಕಾರವಾಗಿ ನಮಗೆ 250 ಅಡಿಗೆ ನೀರಾಯಿತು. ಸೊ ಆಯಿತು ಅಂತಂದ್ವಿ. ಅವ್ರು ಹೇಳಿದ್ರು 550 ಅಡಿಗೆ ಸ್ಟಾಪ್ ಮಾಡಿ ಅಂತ. ನಾವು ನೋಡೋಣ ಅಂತಂತ ನಾವು ಇದು ಅನುಭವ ಹೊಸದು. ಈಗ 250ಕ್ಕೆ ಸಿಕ್ಕಿದಲ್ಲ, ನಮ್ಮ ಕಡೆ 1300, 1800 ಹೊಡೆದು ನೀರಿಲ್ಲ. ಇಂಥದ್ರಲ್ಲಿ ಇಂಥ ನೀರು ಬಂದಿದಲ್ಲ, 700 ನಮ್ಗೆ ಕಾಮನ್. ಏನು ಇನ್ನೊಂದು 200 ಅಡಿ ಅಲ್ಲ ಅಂತ ಹೊಡೆದ್ವಿ. ಸರ್ ಅವತ್ತು ಹೇಳಿದ್ರು, ನಿಮ್ಗೆ ದುಡ್ಡು ಜಾಸ್ತಿ ಇದೆ ಮಾಡಿ, ಅದೇ ದುಡ್ಡು ಇನ್ನೊಂದು ಪಾಯಿಂಟ್ ಮಾಡ್ಬೋದಾಯ್ತಾರೆ, ಇನ್ನಷ್ಟು ನೀರು ಆಗ್ತದೆ ಅಂತ. ನಮ್ಗೆ ಕಾಮನ್ ಅಲ್ಲ, ಹಿಂಗೆ ನೀರು ಕಾಣಿಸ್ಬಿಟ್ಟಿದೆ. ಸರಿ ಅಂತ ಹೊಡೆದ್ವಿ 700 ಅಡಿಗೆ. ಸರ್ ಈಗಲೂ ನಿಲ್ಲಿಸಿ, ಅದ್ರ ಪಕ್ಕ ಇರೋದು ಹೊಡೀರಿ, ನನ್ನ ಮಾತು ಕೇಳಿ, ನಿಮ್ಗೆ ಒಳ್ಳೆ ನೀರು ಡ್ರಿಲ್ ಹೊಡೆಯೋಕ್ಕಾಗಲ್ಲ ಅಂತಂದು ಹೇಳಿದ್ರು. ಸರಿ ಅಂದಿದ್ದೆ. ಅದು ಎಲ್ಲ ಒಂದು 10-12 ಅಡಿ ಅಷ್ಟೇ ಅದಕ್ಕೂ ಡಿಸ್ಟೆನ್ಸ್. ಈ ಬೋರು ಇಲ್ಲಿರ್ತಕ್ಕಂಥ ಈ ಬೋರು ಸರಿ ಅಂತಂದ್ಬಿಟ್ಟು ರಿಗ್ ಈ ಕಡೆ ಹಾಕಿದ್ವಿ. ಅದು ಸಾಕು ಕೆಲಸ. ಇನ್ನು ಅವ್ರ ಮಾತು ಇಲ್ಲ. ಆಮೇಲೆ ಏನೂ ಇಲ್ಲ, ಅವ್ರು ಏನು ಹೇಳಿದ್ರು ಅಲ್ಲಿವ್ರು ನಡೆದಿದೆ. ಇನ್ನು 700 ಹೊಡೆದ್ರು ಇಲ್ಲ, ನೀವು 1000 ಹೊಡೆದ್ರು ಇಲ್ಲ ಸರ್ ಅಂತ ಅವ್ರು ಹೇಳ್ಬಿಟ್ರು. ಯಾಕಂದ್ರೆ 700ವರೆಗೂ ಹೋದ್ವಿ, ಇಲ್ಲವಲ್ಲ, ನಂಬಿಕೆ ಬಂತು. ಸರಿ ಇನ್ನೊಂದು ಅಂತ ಇದಕ್ಕೆ ಬಂದ್ವಿ ನಾವು. ಇದಕ್ಕೆ ಬಂದಾಗ ಊರಿನ ಜನ ಎಲ್ಲ ಹಿಂಗೆ ಅವನೇ ಹೊಡ್ಕೊಂತವನಪ್ಪ, ಆ ಕಡೆ ಈ ಕಡೆ ಯಾವನನ್ನ ಹೊಡಿತಾನ ಅಷ್ಟು ಪಕ್ಕ, ಹಾಗೆ ಹೀಗೆ ಅಂತ ಕಿಂಡಲ್ ಮಾಡಿದವರು ಇದ್ದಾರೆ, ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಇದ್ದೇ ಇರ್ತದೆ. ಸೊ ನಾನು ನಮ್ಮ ಹುಡುಗ ಕೇಳಿದೆ, ಅಂಕಲ್ ನಮ್ಗೆ ಎಣ್ಣೆ ಇಳಿಯೋದು ಆಗಿದೆ ಮಾಡೋಣ ಅಂತಂದ.
ನಾವೇನೇ ಮಾಡಿದ್ರು ಅವನ ಮೇಲೇ ಡಿಪೆಂಡ್ ಅಪ್ಪು. ಅವನು ಸರಿ ಅಂತಂದ್ರೆ ಒಡಿಸಿದ್ವಿ. ಸೊ ಇದು ಹಾಗೆ ಅವ್ರು ಏನು ಹೇಳಿದ್ರು ಅದೇ ಥರ ಬಂತು. ಸೊ ಬಂದಾಗ ಅದು ಒಳ್ಳೆ ನಮಗೆ ಯಾವ ಥರ ಬಂತು ಅಂತಂದರೆ ಅವ್ರು ಹೇಳಿದ ಅಡಿಗಳಿಗೆ ಬಂತು. ಅಡಿಗಳೇನು ಮೆನ್ಷನ್ ಮಾಡೋಕೆ ಹೋಗಲ್ಲ ಈ ಬೋರ್ದು, ಯಾಕಂದ್ರೆ ಈ ಬೋರ್ ಕಾಂಪಿಟೇಷನ್ ಜಾಸ್ತಿ ಇದೆ. ಸತೀಶ್ ಸರ್ ನೀವು ಅದನ್ನೇನು ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಸುಮಾರು ಜನಕ್ಕೆ ಕಣ್ಣು ಇದೆ ಅದ್ರ ಮೇಲೆ. ಏನು ಗೊತ್ತಾ, ಆ ಲೈನ್ಗೆ ಎಷ್ಟೋ ಜನ ಬಂದು ಮತ್ತೆ ಅದು ಟ್ರೈ ಮಾಡಿದ್ದಾರೆ ಪಾಪ ಅದಕ್ಕೆ ಈ ಬೋರ್ಗೆ. ರಾಗಿ ಕಾಳು ಹೊಡೆ ಎಷ್ಟು ಆಗಲಿಲ್ಲ ಅಂದಿದ್ದಕ್ಕೆ ಇದೆ ಅವ್ರವ್ರು ಇದು ಅವರ ಹಣೆ ಬರ. ಸತೀಶ್ ಸರ್ ನಮ್ಗೆ ನೀರು ಮಾಡಿಕೊಟ್ರು. ಬಟ್ ಅವ್ರು ಒಂದೇ ಬೇರೆ ಬೋರ್ಗಳಿಗೆಲ್ಲ ಕಾಲುವೆಗಳು ನಮ್ಮ ಜಮೀನಿಂದ ಹೋಗಿದೆ. ಬಟ್ ಹೇಳಿದ್ರು ಈ ಬೋರ್ಗೆ ಈ ಥರ ಕಾಲುವೆ ಇದೆ, ಈ ಬೋರ್ಗೆ ಈ ಥರ ಕಾಲುವೆ ಇದೆ ಅಂತ. ಸೊ ಕೆಲವು ರೈತರು ಮಾಡಿಸ್ಬಿಡ್ತಾರೆ ಕೆಲಸ, ಏನು ಕೆಲವರು, ಎಲ್ಲರೂ ಇಲ್ಲ ಮಾಡಲ್ಲ. ನಾವು ಬೇಡಪ್ಪ ಅಂತಂದ್ವಿ. ಸರ್ ನೀವು ಬೇಕು ಅಂದ್ರೆ ನಾವು ಮಾಡಲ್ಲ ಸರ್ ಅಂದ್ರು. ನಮ್ಮ ಧರ್ಮ ಸರ್ ಅದು. ಒಬ್ಬರನ್ನ ಉದ್ಧಾರ ಮಾಡೋಕೆ ಒಬ್ಬರು ನಾಳೆ ಮಾಡಲ್ಲ, ನಾಳೆ ಅವನು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ, ಬೇಡ ಅಂತಂತ ತಾಳ್ಮೆಯಿಂದ ಹುಡುಕಿ ಇದನ್ನು ಮಾಡಿದ್ರು. ಮಾಡಿಕೊಟ್ಟು ನಮ್ಗೆ ಒಳ್ಳೆ ನೀರಾವರಿ ಮಾಡಿಕೊಟ್ರು. ಅವತ್ತಿಂದ ಅವ್ರ ಮೇಲೆ ನಂಬಿಕೆ ಬಂದು ನಾವು ಈಗ ನಮ್ಮ ಫ್ರೆಂಡ್ಸ್ ಯಾರೇ ಹೊಡಿಬೇಕು ಒಂದು 20-25 ಬೋರ್ ಮಾಡಿಸಿದ್ದೀನಿ ನಾನು. ಅವ್ರ ಕಡೆಯಿಂದನೇ ಮಾಡಿಸೋದು, ಸತೀಶ್ ಕಡೆಯಿಂದ. ಯಾಕಪ್ಪ ಅಂತಂದ್ರೆ 50 ಬೋರ್ ಫೈಲ್ಯೂರ್ ಆಗಿದೆ ಅಲ್ಲೊಂದು ನಮ್ಮ ಏರಿಯಾದಲ್ಲಿ ಮೇಲ್ಗಡೆ. ಬೇಕಾದ್ರೆ ಆಮೇಲೆ ನೆಕ್ಸ್ಟ್ ಅಲ್ಲಿ ಹೋದಾಗ ಆ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದ್ರ ಬಗ್ಗೆ. ಅಂಥ ಏರಿಯಾದಲ್ಲಿ 1300-1800 ಅಡಿ ಅಲ್ವಾ, ಕೇಸಿಂಗ್ಗೆ 300 ಅಡಿ, 150 ಅಡಿಗೆ ನಮ್ಗೆ ನೀರು ಮಾಡಿಕೊಟ್ಟಂತ ಭಗವಂತ ಅಂತಂದ್ರೆ ತಪ್ಪಿಲ್ಲ, ದೇವರು. ಚಿಕ್ಕವರಾಗ್ಬಿಟ್ರು, ಇಲ್ಲಾಂದ್ರೆ ಅವತ್ತೇ ಅವ್ರಿಗೆ 2 ಕೈ ನಮಸ್ಕಾರ ಅಂದರೆ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡೋಂಥವ್ರು ನಾವು. ವಯಸ್ಸಲ್ಲಿ ಚಿಕ್ಕವರಾಗಿದ್ರೆ ನಾವೇನೋ ಮಾಡೋದಿಲ್ಲ ನಾವು, ಯಾಕಂದ್ರೆ ನಾಳೆ ಬೆಳಗ್ಗೆ ಅವ್ರ ಆಯುಸ್ಗೆ ಅದು ತೊಂದರೆ ಆಗುತ್ತೆ ಅಂತಂತ. ನಾನು ಯಾವಾಗೂ ಹೇಳ್ತಿರ್ತೀನಿ, ಜನ್ಮ ಕೊಟ್ಟಿದ್ದು ನಮ್ಮ ತಂದೆ, ದುಡಿಯೋಕೆ ನೀರು ಕೊಟ್ಟಿದ್ದು ನೀವೇ ಸರ್ ನಮಗೆ, ವಯಸ್ಸಲ್ಲಿ ಚಿಕ್ಕವರಾದ್ರೂ ಪರವಾಗಿಲ್ಲ ಅಂತಂತ. ಆ ವಿಧದಲ್ಲಿ ನಮಗೆ ಒಳ್ಳೆ ನೀರು ಮಾಡಿದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾಡಿದ್ದಾರೆ. 100ಗೆ 100% ಅವ್ರ ಕೈಯಲ್ಲಿ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಮಾಡ್ತಾರೆ. 3 ದಿನ ಮಾಡೋದು ನಮಗೆ ಆ ಏರಿಯಾ. ಏನೋ ಒಂದು 50-60 ಬೋರ್ ಫೈಲ್ಯೂರಲ್ಲಿ. ಅಲ್ಲಿ ಬೋರ್ ಹಾಕ್ಬೇಕಾದ್ರೆ ಜನ ನಗ್ತಾರೆ, ಇವ್ ನಿಮಾನ್ಸಿಂದ ಬಂದಿರೋನು ಅಂತಂತ. ಅಂಥ ಏರಿಯಾದಲ್ಲಿ 3 ದಿನ ಮಾಡಿ 150 ಅಡಿಗೆ ನಮ್ಗೆ ನೀರು ಮಾಡಿಕೊಟ್ರು. ಅವತ್ತು ಬೋರ್ ಬಂದು ನಿಲ್ಲಿಸಿದ ದಿನ ಅಲ್ಲಿ ನಗ್ದಿದ್ದವ್ರಿಲ್ಲ. ಇವನ್ಕ ದುರಹಂಕಾರ, ಆಳು ಮೂಳು ಇನ್ನೂ ಇರ್ತಾವಲ್ಲ ಹಳ್ಳಿ ಕಡೆ ಅನ್ಕೊಂಡು ಹೋದ್ರು. ನಮ್ಮ ಹುಡುಗ ಒಂದೇ ಹೇಳಿದ್ದು, ಸತೀಶ್ ಸರ್ ಹೇಳವ್ರೆ ಆಗುತ್ತೆ ಮಾಡೋಣ ಅಂತ. ಮಾಡ್ದ 150 ಅಡಿಗೆ ನಮ್ಗೆ ಒಳ್ಳೆ ನೀರು ಬಂತಲ್ಲಿ. ಇರಲಿ, ಈಗ ಒಂದು ಸ್ವಲ್ಪ ಬೇಸಿಗೆ ಆಗಿ ಈಗ ಮಳೆ ಕಡಿಮೆ ಇರೋದು ಸ್ವಲ್ಪ ಕಡಿಮೆ ಆಗಿದೆ ಆ ಬೋರು. ಅಂಥ ಡ್ರೈ ಏರಿಯಾದಲ್ಲಿ ನಿಂತಿಲ್ಲ, ನಿಲ್ಲಲ್ಲ. ಏನು ಗೊತ್ತಾ, ನಮ್ಗೆ ಆ ನಂಬಿಕೆನೂ ಇದೆ. ಒಳ್ಳೆ ನೀರು ಮಾಡಿಕೊಟ್ಟಿದ್ದಾರೆ. 1 ಎಕರೆ ಮಾಡ್ತಾ ಇದ್ದ ಹುಡುಗ ಇವತ್ತು ನಮ್ಮ ಹುಡುಗ ವಿಶಾಲ್ ಅಂತ ಇವತ್ತು ಒಂದು 20 ಎಕರೆ ಲೀಸ್ಗೆಲ್ಲ ಹಾಕೊಂಡು ವ್ಯವಸಾಯ ಮಾಡ್ತಿದ್ದಾರೆ. ಅಷ್ಟಕ್ಕೂ ನೀರಿದೆ. ಅವ್ರ ತಾತ ಮಾಡಿದ್ದು 30 ವರ್ಷ ಹಿಂದ್ಗಡೆ 1,000-1,500ಗೆಲ್ಲ ನೀರು ಬರ್ತಿತ್ತು. ಸೊ ಈಗ ಆ ವ್ಯಕ್ತಿ ಒಂದು 10,000ಗೆಲ್ಲ ನೀರು ಮಾಡ್ದ. ಯಾರು ವಿಶಾಲ್ ಅನ್ನೋ ವ್ಯಕ್ತಿ, ನಮ್ಮ ಅಣ್ಣನ ಮಗ. ನನ್ನ ಮುಖಾಂತರ ನಾವು ಸತೀಶ್ ಸರ್ ಮುಖಾಂತರವಾಗಿ ನಾವು ಒಂದಷ್ಟು ನೀರು ಮಾಡಿದ್ವಿ, ಈ ವ್ಯವಸಾಯ ಮಾಡ್ತಿದ್ವಿ. ನೀರಿನಲ್ಲಿ ಯಾವುದೇ ಒಂದು ನಿಮಗೆ ಅನುಮಾನನೇ ಬೇಡ. ಸತೀಶ್ ಸರ್ ಕಡೆಯಿಂದ ಮಾಡ್ಸಂಗಿದ್ರೆ ನಾವೇ ಗ್ಯಾರಂಟಿ, ನಾವೇ ಮುಂದೆ ನಿಂತು ಬರ್ತೀವಿ. ಬೇಕಾದ್ರೆ ನನ್ನ ನಂಬರ್ ಬೇಕಾದ್ರೆ ಕೊಟ್ಬಿಡ್ತೀನಿ ಡೈರೆಕ್ಟಾಗಿ. ಯಾರಾದ್ರು ಮಾತಾಡಿದ್ರು ಬೇಕಾದ್ರೆ ನಾವು ಅಷ್ಟು ಧೈರ್ಯವಾಗಿ ಹೇಳಬಲ್ಲೆ. ಯಾಕಂದ್ರೆ ನಾವು ಈ ಬೇಸತ್ತು ಬಿಟ್ಟಿದ್ವಿ. ಒಡೀರಿ ಅಂತಾರೆ ತೆಂಗಿನಕಾಯಿಗಳವ್ರು ಬಂದು. ಅವ್ರೇನೋ ಹೊಟ್ಟೆಪಾಡು, ಎಲ್ಲ ಹೊಟ್ಟೆಪಾಡೆ. ಬಟ್ ಅವ್ರು ಏನಂದ್ರೆ ಏನೋ ಮಾಡಬೇಕು ಮಾಡಿ ಹೋಗ್ತಾರೆ. ಒಂದು ಪೇಪರಲ್ಲಿ ಹಿಂದೆ ಇರೋ ನಮಗೇನು ಕಾಣಿಸಲ್ಲ. ಅಂಥ 1000 ಅಡಿ ಒಳಗಡೆ ಇರ್ತಕ್ಕಂಥ ನೀರನ್ನ ಯಾವ ಥರ ಹೇಳ್ತಾರೆ. ಒಂದು ಜಿಯಾಲಿಸ್ಟ್ಗಳು ಅಂತಂತ ನಾವು ಏನು ಅನ್ಕೊಂತೀವಿ, ಇದರಲ್ಲಿ ನಮಗೆ ನಮ್ಮ ಮನಸ್ಸಿಗೆ ಸಮಾಧಾನ ಅಂತಂದರೆ ಸುಮಾರು ಜನ ಇದ್ದಾರೆ ಪ್ರಪಂಚದಲ್ಲಿ. ಮಾಡಿದವ್ರೆಲ್ಲ ಸಕ್ಸಸ್ಸು ಆಗಿಲ್ಲ. ಇದೇ ಥರ ಯೂಟ್ಯೂಬು ಇನ್ನೊಂದು ಮತ್ತೊಂದು ಮಾಡಿ ಹೊಟ್ಟೆ ಪಡೆದು ದುಡ್ಡು ಮಾಡ್ಕೊಂಡು ಎಲ್ಲ ಏನೋ ಮಾಡಿದ್ದಾರೆ. ಸತೀಶ್ ಸರ್ದು ಒಂದೇ ಒಂದು ಕಾನ್ಸೆಪ್ಟ್ ಅಂದರೆ ಅವರು ಒಬ್ಬ ರೈತರ ಮಗ ಅಂತ ಕಾಣ್ತದೆ. ಸೊ ಅವರು ದುಡ್ಡು ಮಾಡ್ಲಿಕ್ಕೆ ಅಂತ ಬಂದಿಲ್ಲ. ಅವ್ರು ಬಂದರೆ ಈಗ ದುಡ್ಡು ಮಾಡೋರು ದಿನಕ್ಕೆ 10 ಪಾಯಿಂಟ್ ಮಾಡ್ಕೊಂಡು ಹೊರಟಾಗ್ತಾರೆ. ಆದ್ರೆ ಇವ್ರು ಹಂಗಲ್ಲ. 3 ದಿನ ನಂದು ಒಂದೇ ಪಾಯಿಂಟ್ ಮಾಡಿದ್ದಾರೆ. 3 ದಿನ ಡೀಸೆಲ್ ಕಾಸು ಕೊಟ್ಟರು ಪಾಯಿಂಟ್ ಬಂದಿಲ್ಲ, ಬನ್ನಿ ಸುಮ್ಮನೆ ಇರಿ ಸರ್, ಹೆಂಗೆ ತಗೊಳ್ಳೋದು ನಿಮ್ಮ ಹತ್ರ ದುಡ್ಡು ಅಂತ. ಫಸ್ಟ್ ನೀರು ಮಾಡಬೇಕು ಅಂತಾರೆ. ಅದೇ ಒಂದು ಧೈರ್ಯ ರೈತನಿಗೆ. ಆ ಹುಡುಗ ಏನೋ ಒಂದು ಮಾಡ್ತಾವನಲ್ಲ, ನಮ್ದು ಅಂತ ಮಾಡ್ತಾರೆ. ಇವರು ನೀರು ಮಾಡಬೇಕು, ಇಲ್ಲಿ ಇವ್ರು ದುಡ್ಡು ಕೊಟ್ಟಾರೆ ಮಾಡಬೇಕು, ಮಾಡಲ್ಲ. ಈ ಜಮೀನು ನಮ್ಮದು, ಇದ್ರಲ್ಲಿ ನೀರು ಮಾಡಬೇಕು. ಇವ್ರು ಕೊಟ್ಟಿರೋ ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ನೋಡು, ನಾನು ಕೊಟ್ಟಿರೋ ದುಡ್ಡಿಲ್ಲ ಆಗ ಅವ್ರ ಹತ್ರ. ಅವ್ರು ಡೀಸೆಲ್ಗೆ ಸರೋಗಿದೆ, ಏನೂ ಇಲ್ಲ. ನೋಡು, ಅವ್ರ ನೀರು ಇನ್ನೂ ನಮಗಿದೆ. ಅದು ಎಷ್ಟು ದಿನ ಬರುತ್ತೆ ಅಂತಂದ್ರೆ ಅದು ನಮ್ಮ ಹಣೆ ಬರ. ಅದು ದೂರ ಹಾಕಂಗಿಲ್ಲ ಅವ್ರ ಮೇಲೆ. ನೀರು ಮಾಡಿದ್ರ ಇವತ್ತು ನಮ್ಗೆ ತುಂಬ ಚೆನ್ನಾಗೇ ಬರ್ತಾ ಇದೆ, ಬರುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನೊಂದೇಂದ್ರೆ ಇವರು ಯಾವುದೋ ಕಾಲುವೆಗಳು ಗೊತ್ತಿಲ್ಲದ್ರೆ ಹಂಗೆಲ್ಲ ಇಡಲ್ಲ. ಒಂದು ಸ್ವಲ್ಪ ನೋಡ್ತಾರೆ, ಚೆನ್ನಾಗಿ ನೋಡಿ ಒಂದು 2-3 ಕಾಲುವೆಗಳು ಇರೋದು ನೋಡಿ. ಅಂದರೆ ನಮ್ಮ ಲ್ಯಾಂಡಲ್ಲಿ ಇರಬೇಕು. ಇಲ್ಲದೆ ಇರೋದು ನಾವು ಇಲ್ಲಿ ಕೇಳಿದ್ರೆ ಅದು ಯಾರು ತಾನೇ ತಂದು ಕೊಡೋಕ್ಕಾಗ್ತದೆ? ಆಗಲ್ಲ. ಅದರಲ್ಲಿ ಯಾವ ಥರ ಸೋರ್ಸ್ ಇದೆ, ಹೆಂಗಿದೆ, ಫಾರ್ಮೇಟು ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ಆದಷ್ಟು ಲಾಂಗ್ ಟರ್ಮಾಗಿ ನೀರು ಬರ್ತಕ್ಕಂಥವನ್ನೇ ಅವ್ರು ಹುಡುಕಿ ಮಾಡಿಕೊಡ್ತಾರೆ. ಕಾಟಾಚಾರಕ್ಕೆ ಬಂದು ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ಜಂಪ್ ಮಾಡಲ್ಲ ಅವರು. ಎರಡನೇದಾಗಿ ಲಾರಿ ಬಂತಾ, ನೀವು ಫೋನ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಯಾವತ್ತು ಸರ್ ಡ್ರಿಲ್ಲಿಂಗ್ ಅಂತ ಕೇಳ್ತಾರೆ. ಇಂಥ ಡೇಟ್ ಅಂದರೆ ಅವರೇ ಬೆಳಗ್ಗೆನೇ ಫೋನ್ ಮಾಡ್ತಾರೆ, ಏನು ಸರ್ ಗಾಡಿ ಬಂದಿದೆಯಾ ಅಂತ. ಬಂತು ಅಂತಂದರೆ ಅವ್ರಿಗೆ ಒಂದು ಇದಿರುತ್ತೆ, ಅವ್ರ ಹತ್ರ ಒಂದು ಸ್ಕ್ಯಾನರ್. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಅಡಿಗೆ ಏನು ಅಂತ. ನಮಗಿಂತಲೂ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ, ನಮ್ಗೆ ಅನುಭವ ಇರಲ್ಲ.
ಬಟ್ ಅವರು ಇಂಥವ್ರು ಬೋರ್ ಹಾಕ್ತಿದ್ದಾರೆ ಇವತ್ತು, ಇಂಥ ಅಡಿಯಲ್ಲಿ ನೀರು ಸಿಗಬೇಕು ಅಂತ ಗ್ರಾಪ್ ನೋಡ್ಕೊಂಡು ಅವರೇ ಫೋನ್ ಮಾಡ್ತಾರೆ. ಏನು ಸರ್ ಇಷ್ಟು ಅಡಿ ಹೋಯ್ತು, ಏನಾನ ಈ ಥರ ಬಂದಿದೆಯಾ, ಈ ಥರ ಬರುತ್ತೆ ಧೈರ್ಯ ಹೇಳ್ತಾ ಇರ್ತಾರೆ ರೈತರಿಗೆ. ನಮ್ಮ ತೆಂಗಿನಕಾಯಿಗಳು ರಂಗಲ್ಲ, ಇವತ್ತು ಬರ್ತಾರೆ ಮಾಡ್ತಾರೆ, ತೆಂಗಿನಕಾಯಿ ಎಲ್ಲ ಹೊಡೆದಿಕ್ಬಿಟ್ಟು ನಿನ್ನ ಕತೆ ಮುಗೀತು ಹೋಗಪ್ಪ ಅಂತ ಹೊರಟ್ಬಿಡ್ತಾರೆ. ಆಗಿದೆ, ಅವ್ರಿಗೂ ಸಕ್ಸಸ್ ಆಗಿದೆ, ಆಗಲ್ಲ ಅಂತ ಹೇಳಿಲ್ಲ. ಆ ಕಾಲ ಬೇರೆ ಇತ್ತು, ಈ ಕಾಲ ಬೇರೆ ಇದೆ. ಸೈನ್ಸ್ ಅಪ್ಡೇಟ್ ಆಗಿದೆ, ಸೈನ್ಸ್ಗೆ ಎಲ್ಲರೂ ಪ್ರತಿಯೊಬ್ಬರು ರೈತರು ಅಪ್ಡೇಟ್ ಆಗಿ ಇವತ್ತು ನೋಡ್ರಿ ಮೊಬೈಲ್ ಯೂಸ್ ಮಾಡ್ತಾರೆ, ಯಾವುದಕ್ಕೆ ವೈರ್ ಕಲೆಕ್ಷನ್ ಇಲ್ಲ, ಅದನ್ನು ನಂಬಕ್ಕಾಗ್ತದೆ. ಇದನ್ನ ಯಾಕೆ ನಂಬರೋದು? ಇನ್ನೊಂದು ಅವ್ರ ಕೈಗುಣಂಗಿದೆ, ಆ ಲೊಕೇಟ್ ಇಟ್ಕೊಂಡು ಮಾಡಿದ್ರಲ್ಲ ಏನು ನೀರೇನು ತೆಗ್ದಿಲ್ಲ. ಒಂದು ಮಾತು, ಅನುಭವ ಅನ್ನೋದು ಇಂಪಾರ್ಟೆಂಟು. ಅವ್ರ ವಯಸ್ಸಿಗೆ ನಾವು ಕಂಡಮ್ ಮಾಡಿದ್ವಿ, ಆದರೆ ಅವ್ರ ಅನುಭವಕ್ಕೆ ಸಲ್ಯೂಟ್ ಹೊಡೆದ್ವಿ ಅಷ್ಟೇ. ಆ ಅನುಭವ ಅನ್ನೋದೇ ಇಂಪಾರ್ಟೆಂಟ್ ಜೀವನದಲ್ಲಿ. ಹಾಂ, ಲೊಕೇಟ್ ಇಟ್ಕೊಂಡು ಈಗ 50 ವರ್ಷದವನು ಬಂದು ನಿನ್ನೆ 1 ವರ್ಷ ಹಿಂದ್ಗಡೆ ಲೊಕೇಟ್ ಇಟ್ಕೊಂಡಿದ್ದಾನೆ, ನಾವು 50 ವರ್ಷ. ನಾವೇನು ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಪರವಾಗಿಲ್ಲ ಮುಂಚೆ ಏನೋ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇದ್ದಾನೆ ಅಂತ ನಾವು ಕಣ್ಣು ಮುಚ್ಕೊಂಡು ಪಾಯಿಂಟ್ ಮಾಡ್ತೀವಿ. ಇವರು ಸುಮಾರು ವರ್ಷದಿಂದ ಮಾಡಿರ್ತಾರೆ, ಈ ಥರ ಸಾವಿರಾರು ಪಾಯಿಂಟ್ಗಳು ಮಾಡಿರ್ತಾರೆ, ಸಾವಿರಾರು ಗ್ರಾಫ್ ನೋಡಿರ್ತಾರೆ. ಯಾವ ಗ್ರಾಫಲ್ಲಿ ಯಾವ ಥರ ಏನು ಡಿಫ್ರೆಂಟ್ ಇದೆ ಅಂತ ಒಂದು ಅನುಭವದಲ್ಲಿ ಅವ್ರು ಪಾಯಿಂಟ್ ಕೊಡ್ತಾರೆ. ಈ 50 ವರ್ಷದವ್ರು ಬರ್ತಾರೆ, ನಾವು ವಯಸ್ಸು ನೋಡ್ಬಿಡ್ತೀವಿ, ದೊಡ್ಡ ಅನುಭವಸ್ಥ ಅನ್ಕೊಂತೀವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಪಾಯಿಂಟ್ಗೆ ಒಬ್ರು ಬಂದಿದ್ರು, ಅವ್ರ ಹೆಸರು ಬೇಡ ಪಾಪ, ಅವ್ರ ಹೊಟ್ಟೆ ಜೀವನ ಅವ್ರದ್ದಿರಲಿ. ಏನಪ್ಪ ಅಂತಂದರೆ ಬಂದವ್ರು ಬಂದಂಗೆ ಹೇಳ್ಬಿಟ್ಟು, ಅವರು ತೆಂಗಿನಕಾಯಿಲೆಲ್ಲ ಮಾಡ್ತಾರೆ, ಅವರು ಗೌರ್ಮೆಂಟ್ ಎಂಪ್ಲಾಯ್ಡ್ ಅವರು, ಆದರೂ ಇದನ್ನು ಮಾಡ್ತಾರೆ ಅವರು ಪಾಪ. ಏನಪ್ಪ ಅಂತಂದರೆ ನೋಡ್ರಿ, ಆ ಬೋರಲ್ಲಿ ಸೊರ್ಯಾಗಿ ನೀರು ಬರ್ತವೆ ಅಂತಂದ, ಇದರಲ್ಲಿ ಬರೋದೇ ಇಲ್ಲ ಅಂತಂದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂಗೆ ನಗು ಇವತ್ತು ತಡಿಯೋಕ್ಕಾಗಲ್ಲ. ನನಗೆ ನೀರು ಬಂದಿರೋದು ರಾಗಿ ಕಾಳು ಹೊಡೆಯೋಕ್ಕಾಗದಿರೋ ಈ ಬೋರು, ಏನೋ ನೀರು ಕಡಿಮೆ ಬಂದಿರೋದು ಆ ಬೋರು. ಇಷ್ಟೆಲ್ಲ ತಿಳ್ಕೊಂಬಿಟ್ಟು ಆ ವ್ಯಕ್ತಿಗೆ ಹೇಳಿದೆ, ಅಣ್ಣ ಬೇಡ ನೀವು ಪರ್ಫೆಕ್ಟು ಅಂತಂತ ಹೇಳ್ಬಿಟ್ಟು. ನಮ್ಮ ಜನ ಇಷ್ಟನ್ನೇ ತಿಳ್ಕೊಂಬಿಡ್ಬೇಕು. ಇವತ್ತು ಬನ್ನಿ, ಇವತ್ತು 2 ಬೋರ್ ಇಲ್ಲೇ ಇದೆ, ಆ ಜಾರನ್ನ ಕರ್ಕೊಂಬಂದು ಅದೇ ಪೈಪ್ಗಳು ನೋಡಿದ್ರೆ ಕಂಡು ಹಿಡಿತಾರೆ ಅನ್ನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಸಣ್ಣ ಪೈಪ್ ಇಲ್ಲಿ ದೊಡ್ಡ ಪೈಪ್ ಇದೆ ಅಂತ ಏನು, ಅದೇ ನಾನು ಅಂದರೆ ಮೋಟ್ರ್ ಬಿಡದೇ ಇದ್ದ ಕರ್ಕೊಂಬಂದ್ಬಿಟ್ರೆ ಅವಾಗ ಅವ್ರು ಹೇಳಿದ್ದು ಒಂದೇ, ಅದು ಕಡಿಮೆ ನೀರು ಬರೋದನ್ನ ಹೆವಿ ನೀರು ಅಂತ ಹೇಳ್ಬಿಟ್ಟ. ಇದನ್ನ ನೋಡ್ಬಿಟ್ಟು ಇದ್ರಲ್ಲಿ ನೀರೇ ಇಲ್ಲ ಅಂತ ಅಂದ್ಬಿಟ್ಟ. ಇವತ್ತು ನಮಗೆ ಒಳ್ಳೆ ಧೈರ್ಯ ಏನಪ್ಪ ಅಂತಂದ್ರೆ ಇದೊಂದೇ ಬೋರ್ ನಮಗೆ. ಇದು ಸತೀಶ್ ಸರ್ ಮಾಡೋದ್ರಲ್ಲಿ ಇದು ನಂಬರ್ 1. ಈ ಥರ ಇನ್ನೂ 2-3 ಇದೆ. ಇದು ಬಿದ್ದ ಮೇಲೆ ನಮಗೆ ಎಲ್ಲ ಆಗಿದೆ. ಅಂದರೆ ಅವ್ರು ಏನು ಹೇಳ್ತಾರೆ ನಡೆಯುತ್ತೆ 100%. ಇಲ್ಲದೆ ಇರೋದು ಸುಳ್ಳು ಹೇಳಲ್ಲ, ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾರೆ. ಅವ್ರ ಕೈಯಲ್ಲಿ ಆಗಿದಷ್ಟು ಹೆಲ್ಪ್ ಮಾಡ್ತಾರೆ. ಸರ್, ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ, ಇದು ಡ್ರೈ ಏರಿಯಾ, ಜನ ನೋಡ್ಕೊಂಡು ಪಾಯಿಂಟ್ ಮಾಡಿಸಿ, ನಮ್ಮ ಕೈಲೇ ಮಾಡಿಸಿ ಅಂತ ಏನು ನಾವು ಕೇಳೋದಿಲ್ಲ, ನಮ್ಮ ಕೈಲೇ ಮಾಡಿಸಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ನೋಡ್ಕೊಂಡು ಪಾಯಿಂಟ್ ಮಾಡಿಸಿ, ಯಾಕೆಂದರೆ ಡ್ರೈ ಏರಿಯಾದಿಂದ ಈ ಕಡೆ ಅಷ್ಟೊಂದು ಶ್ರೀಮಂತರು ಅನ್ನೋದು ಎಲ್ಲ ಇಲ್ಲ, ಎಲ್ಲ ರೈತರುಗಳೇ ಇರೋದು. ನೋಡ್ಕೊಂಡು ಪಾಯಿಂಟ್ ಮಾಡಿಸಿ, ನೋಡಿಕೊಂಡು ಅವ್ರ ಜಮೀನಲ್ಲಿ ಸೆಲೆಗಳಿದೆಯೋ ಇಲ್ವೋ ಅನ್ನೋದು ನೋಡ್ಕೊಂಡು ಪಾಯಿಂಟ್ ಮಾಡಿಸಿ, ನಾವು ಹೇಳೋದಷ್ಟೇ. ಯಾರು ಇದೇನು ಇಷ್ಟು ಡಿಸ್ಟೆನ್ಸ್ ಅಲ್ಲೇ ಬಂದಿದೆಯಲ್ಲ, ಸೆಲೆ ಬೇರೆ ಸರ್? ಹೌದು ಸರ್, ಅದೊಂದು ಪಾಯಿಂಟು, ಅದು ಬೇರೆ ಸೆಲೆ ಸಿಗುತ್ತೆ. ಇದಕ್ಕೆ ಎರಡು ಗ್ಯಾಪ್ ಇದೆ. ಇದು ಇದರಲ್ಲಿ 250ರಿಂದ 300 ಅಡಿಗೆ ಒಂದು ಸ್ಟಾರ್ಟ್ ಆಗಿದ್ದು, 1000 ಅಡಿಗೆ ಒಂದು ಸ್ಟಾರ್ಟ್ ಆಗಿದೆ. 1000 ಅಡಿಗೆ 1035 ಅಡಿ ಕ್ಲೋಸ್ ಆಗಿದೆ. ಅದು ಬರೀ 750 ಅಡಿ ಕ್ಲೋಸ್ ಆಗಿದೆ. ನಾನು ಹೇಳಿದವ್ರಿಗೆ 500 ಅಡಿನೇ ಸಾಕು ನಿಲ್ಲಿಸ್ಕೊಳ್ಳಿ ಬೇಡ ಅಂತ ಹೇಳಿದ್ದೆ. ಆದರೂ ಅವರು ಒಂದು 250 ಅಡಿ ಎಕ್ಸ್ಟ್ರಾ ಹೊಡೆಸಿದ್ದಾರೆ. ಅದೇನು ಪ್ರಾಬ್ಲಮ್ ಆಗಿಲ್ಲ ಬಿಡಿ. 250 ಅಡಿ ಅವ್ರ ಕಡೆ ಹೋಗೋದೆಲ್ಲ 1000-1300, 200 ಅಡಿ ಎಕ್ಸ್ಟ್ರಾ ಅಲ್ಲ ಅಂತ ಮುಗಿಸಿದ್ದಾರೆ. ನಮಗೆ ಸ್ಟೋರೇಜ್ ಆಯ್ತಲ್ಲ, ಆ ಒಂದು ಸಿಕ್ಕರೆ ಇನ್ನೊಂದು ಗ್ಯಾಪ್ ಸಿಗುತ್ತೆ, ಇಲ್ಲ ಸ್ಟೋರೇಜ್ ಆಗುತ್ತೆ ಅಂತ ನೋಡ್ಕೊಂಡಿದ್ದೀವಿ. ಈಗ ಬಂದ ತಕ್ಷಣ ಬೋರೆಲ್ಲ ಹೊಡೆದು ಸಕ್ಸಸ್ ಆದ ತಕ್ಷಣ ಏನಂದ್ರು ಸರ್ ಅವ್ರು ಹೇಳೋದೆಲ್ಲ ಕೇಳ್ಕೊಂಡ್ರೆ ನಾವೇನು ಹೇಳೋದು ಸರ್? ದೇವರು ಅಂತಾರೆ, ಖಾಲಿ ಬೀಳಕ್ಕೆ ಅಂತಾರೆ, ನಾವೇನು ಮಾಡೋಕ್ಕಾಗುತ್ತೆ ಸರ್? ರೈತನಿಗೆ ನೀರು ಕೊಟ್ಟರು ದೇವ್ರೆ, ನಾನೇ ಅಂತಲ್ಲ, ಯಾವುದೇ ರೈತನಿಗೆ 1 ಕೋಟಿ ರೂಪಾಯಿ ಸರ್, 1 ಕೋಟಿ ರೂಪಾಯಿ ಬಂದ್ರೆ ಗೊತ್ತಿಲ್ಲ ಒಂದು ಊರಲ್ಲಿ ಆ ಧೂಳು ಹೋಗ್ದಿರ 1 ಇಂಚ್ ನೀರು ಬಂದ್ರೆ ಸಾಕು. ಅದು ಎಕ್ಸ್ಪೆಷಲಿ ನಮ್ಮ ಏರಿಯಾ. ಯಾಕಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಜನ ಹಂಗೆ ಏನೋ ಧೂಳು ಹೋಯ್ತು ಅಂತಂದ್ರೆ ಅದಕ್ಕೆ ಕಟ್ಟೋ ಕತೆಗಳೇ ಸಾವಿರಾರು ಇರ್ತದೆ. ನಾವು ಏನಂತಂದ್ರೆ ಅವ್ರ ಜಮೀನಿಗೆ ಹೋಗ್ತೀವಿ, ಜಮೀನಲ್ಲಿ ಇದೆಯಾ ಇದೆ ಅಂತ ಹೇಳ್ತೀವಿ, ಇಲ್ವಾ ಇಲ್ಲ ಅಂತ ಹೇಳ್ತೀವಿ, ಇಷ್ಟು ಬರುತ್ತೆ ಇಷ್ಟೇ ಬರುತ್ತೆ ಅಂತ ಹೇಳ್ತೀವಿ. ಯಾರಿಗೂ ನಾವು 10 ಇಂಚ್ ಬರುತ್ತೆ 5 ಇಂಚ್ ಬರುತ್ತೆ, ನಾವು ಕೊಡೋ ಪಾಯಿಂಟಲ್ಲೆಲ್ಲ 5 ಇಂಚೇ ಬರುತ್ತೆ 10 ಇಂಚೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಏರಿಯಾ ನೋಡಿ, ಶಿಡ್ಲಘಟ್ಟ, ಈ ವಿಜಯಪುರ, ಆಮೇಲೆ ಕೋಲಾರ ಕಡೆ ಎಲ್ಲ ಸ್ವಲ್ಪ ಈ ನೀರಾವರಿ ಏರಿಯಾ ಇದೆಯೇ, ಕೆಲವೊಂದು ಬೆಲ್ಟಲ್ಲಿ ನೀರಾವರಿ ಏರಿಯಾ ಇರೋದಿಲ್ಲ. ಹಾಗಾಗಿ ಒಂದೊಂದು ಸೆಲೆಗಳು ಬರೋದಿಲ್ಲ ಆ ಕಡೆ ಎಲ್ಲ, ಅವ್ರ ಜಮೀನಲ್ಲಿ ಅದು ಹೋಗಿರೋದಿಲ್ಲ, ಹಾಗಾಗಿ ನೀರು ಸಿಗೋದಿಲ್ಲ. ಹಾಗಾಗಿ ಫೇಲ್ಯೂರ್ ತುಂಬ ಆಗ್ತಾ ಇರ್ತಾರೆ. ಅದಕ್ಕೆ ನೋಡ್ಕೊಂಡು ಪಾಯಿಂಟ್ ಮಾಡಿಸ್ಕೊಳ್ಳಿ, ರೈತರುಗಳಿಗೆ ಹೇಳೋದಿಷ್ಟೇ, ನೋಡ್ಕೊಂಡು ಪಾಯಿಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ನಮ್ಮ ಕೋಲಾರ ಡಿಸ್ಟ್ರಿಕ್ ಅಂದ್ರೆ ಡ್ರೈ ಏರಿಯಾ. ಇದು ಇವತ್ತೇ ಅಲ್ಲ, ನೀವು ಹಿಂದೆ ಹೋಗಿ ನೋಡಿಬೇಕಾರೆ ಕೋಲಾರ ಅಂದರೆ ಡ್ರೈ ಲ್ಯಾಂಡೇ. ಇದು ಏನು ಗೊತ್ತಾ, ಇಲ್ಲಿ ಯಾವುದೇ ನದಿಗಳಿಲ್ಲ, ಸಮುದ್ರಗಳಿಲ್ಲ, ಸರೋವರಗಳಿಲ್ಲ. ಏನು ಗೊತ್ತಾ, ಭೂಮಿಯಲ್ಲಿ ಯಾವುದೇ ಕೆರೆ ಕುಂಟೆಗಳು ತುಂಬಬೇಕು, ಇಲ್ಲ ಬರಬೇಕು, ಇಲ್ಲಿ ಯಾವುದಾದ್ರು ಸಲಹೆಗಳು, ಸಾರ್ ಹೇಳಿದಂಗೆ ಸಲಹೆಗಳು ಇರಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿ ಯಾವ ನದಿಗಳು ಇನ್ನೊಂದು ಮತ್ತೊಂದಿಲ್ಲ. ನಮ್ಮ ಕಡೆ 2,000-2,500 ಅಡಿ ಬೋರ್ವೆಲ್ ಮಾಡಿದಂಥವ್ರು ಇದ್ದಾರೆ, ನೀರಿಲ್ಲ. ಏನು ಗೊತ್ತಾ, ಇವ್ರು ನಮ್ಗೆ 250 ಅಡಿಗೆ ನೀರು ಹೇಳಿದ್ರು.
ಅಲ್ಲಿ 150 ಅಡಿಗೆ ನೀರು ಬರ್ತಿದೆ. 50 ಬೋರ್ ಫೈಲ್ಯೂರ್ ಆಗಿರೋ ಜಾಗದಲ್ಲಿ 3 ದಿನ ಪಾಯಿಂಟ್ ಮಾಡಿ 150 ಅಡಿಗೆ ನಮ್ಗೆ ನೀರು ಬರ್ತಿದೆ. ಗ್ರೇಟ್ಫುಲ್ ಅಲ್ಲ, ಅದು 100% ಅವರು ಗಾಡ್ಫುಲ್ ಅನ್ಬೋದು. ಅವ್ರನ್ನ ಹೇಳ ಗ್ರೇಟ್ ಅಂತಂದ್ರೆ ತಪ್ಪಾಗ್ಬಿಡ್ತದೆ. ಅವ್ರ ಕೈಗುಣ ಆಗ್ಬೋದು, ಇಲ್ಲ ಅವ್ರ ಒಂದು ಇದಾಗ್ಬೋದು, ಅವ್ರು ಅಂದ್ರೆ ಎಫರ್ಟ್ ಆಗ್ತಾರೆ. ಅವರು ನೋಡಿದ್ರೆ ಕೈಗುಣ ಅನ್ಬೋದು, ಇರ್ಲಿ ಅದು ಕೈಗುಣ ಓಕೆ ಒಪ್ಕೊಂತೀವಿ. ಬಟ್ ಏನಂದ್ರೆ ಅವ್ರು ಮಾಡೋ ಕೆಲಸ ಇದೆಯಲ್ಲ, ಊಟ ಮಾಡಲ್ಲ ಸರ್ ಅವರು. ಊಟ ಮಾಡಿ ಅಂದ್ರೆ ಇರಿ ಸರ್ ಪೋಸ್ಟ್ ಕೆಲಸ ನೋಡೋಣ ಅಂತಂತ ನನ್ನ ವೈಯಕ್ತಿಕವಾಗಿ ನಾನು ಅನುಭವಿಸಿರೋದು. ಏನ್ ಗೊತ್ತಾ, ರಾತ್ರಿ ಎಷ್ಟೊತ್ತೇ ಆಗಲಿ ಇರಿ ಸರ್ ನೈಟ್ ಅಂದ್ರೆ ಇಲ್ಲ ಇರಿ ಸರ್ ನಾನು ಗ್ರಾಫ್ ನೋಡಬೇಕು ಅಂತ ಮತ್ತೆ ಇದು ಮಾಡಿ ಅವರು ತುಂಬ ಎಫರ್ಟ್ ಆಗ್ತಾರೆ. ಅದು ನಾವು ಹೇಳೋದಕ್ಕಿಂತಲೂ ನೀವು ಮಾಡಿಸಿ, ನೀವು ನೋಡಿ, ನೀವು ಇನ್ನು 10 ಜನಕ್ಕೆ ಪಾಯಿಂಟ್ ಮಾಡಿಸ್ತೀರಿ ನೀವು. ಆ ನಂಬಿಕೆ ನಾನು ಹೇಳಬಲ್ಲ, ಯಾಕಂದ್ರೆ ನಮ್ಗೆ ಆ ಓಪ್ ಇದೆ, ನಾವು ನೋಡಿದ್ದೀವಲ್ಲ. ಈಗೂ ಅಷ್ಟೇ ನಾನು ಇವಾಗೂ ನಾನು ಅವ್ರಿಗೆ ಒಂದನೇ ಹೇಳೋದು, ಈಗೂ ನೀವು ಮಾಡಿ ಸರ್ ನನಗೆ ಇನ್ನೂ 2 ಪಾಯಿಂಟ್ ಬೇಕು ಅಂತ. ಅವ್ರು ರೆಡಿ ಇದ್ದಾರೆ, ನಾವೇ ಹಿಂಗೆ ಸ್ವಲ್ಪ ನಿಧಾನ ಮಾಡ್ತಾ ಇದೀವಿ ಅಷ್ಟೇ. ಯಾಕೆ ಒಂದೇ ಸಲ ಎಲ್ಲ ಒದ್ದಾಡೋಕ್ಕಾಗಲ್ಲ ಅಂತಂದು ಅವ್ರ ಕೈಯಲ್ಲಿ ಬೋರ್ ಹಾಕ್ಸ್ಬೇಕಾದ್ರೆ ನಮಗೊಂದು ಹುಚ್ಚು, ಹೆಂಗೋ ನೀರು ಬರ್ತದೆ ಅಂತ ಧೈರ್ಯ. ಬೇರೆಯವ್ರ ಕೈಯಲ್ಲಿ ಬೋರ್ ಹಾಕ್ಬೇಕಾದ್ರೆ ಭಯ, ಅವ್ರ ಕೈಯಲ್ಲಿ ಬೋರ್ ಹಾಕ್ಬೇಕಾದ್ರೆ ಖುಷಿ. ನೋಡಿ ನಾವು ಮಾತಾಡ್ಬೇಕಾದ್ರೆ ನಮ್ಗೆ ಆ ಖುಷಿ ಬರ್ತದೆ, ಯಾಕಂದ್ರೆ ನಮ್ಗೆ ಪಕ್ಕ ನೀರೋದು 100%.